ನೀನು ಚಂದ, ನಿನ್ ಕುಡ್ತಾನು ಚಂದ. ನೀನ್ ಕುಡ್ತಾ ನೋಡ್ತಾ ನೋಡ್ತಾ ನನ್ ಪಂಚಿನ ಉದುರಾತ್ ನೋಡ. ಸಿರ್ನಿ ನೀನ್ ಕುಡ್ತಾ ನೋಡ್ತಿದ್ರ ನಂಗ ನೀ ಅವ್ರಿಗಿಂತ ಓ ಹೌದಲ್ಲ, ಎಲ್ಲ ಬಂದು ಕುಂತು ಬಿಟ್ಟಾರೆ. ಇವ್ರಿಗೂ ನಾನು ಪರಿಚಯ ಮಾಡೋದಿಲ್ಲ. ಓಯ್ ಓ ಬನ್ನಿ ಒಳಗೆ ಬನ್ನಿ. ನಾನು ಚೆಲ್ವಾ. ನಾನು ಸಿರ್ಮಿ. ಇವ ನನ್ನ ಹೈದ. ನಾವಿಬ್ರು ಹೊಲ ಗದ್ದಿಗೆ ಏರಿ ಮ್ಯಾಗೆ ಹಂಗೆ ಅಡ್ಡಾಡೋಣ ಅಂತ ಬಂದ್ವಿ. ಎಲ್ಲಿ ನೋಡಿದ್ರೆ ನೀವು ಸಿಕ್ಕಿರಿ. ನಾ ಮಾಡಿದ ಪದದಂಗ ನಮ್ಮ ನಾಡು ಎಷ್ಟು ಚಂದ ಐತಿ. ಸಿರ್ವಿ, ಈ ನಾಟಾಗ ಮೂಗ್ತಾಯಿ ಮೈ ತುಂಬಿ ನಗ್ತಾ ಕುಂತವಳೆ. ಅಷ್ಟೇ ಅಲ್ಲ ಚೆಲ್ವಾ, ಈ ನಾಡಿನಾಗ ಲಕ್ಷ್ಮಿ ಕಾಲ್ ಮುಟ್ಕೊಂಡು ಕುಂತಾಳೆ. ಎಂಥ ಶ್ರೀಮಂತ ದೇಶ ನಮ್ದು ಅಲ್ಲ. ಈ ನಾಡಿನ ಆಚಾರ ವಿಚಾರ ಘನತೆ ಗೌರವ ನೇಮ ಕಟ್ಲಿ ಎಂತಂತೀನಿ. ಈ ವಿಚಾರಗಳನ್ನ ಎತ್ತಿ ಹಿಡಿಯೋ ರಾಮಾಯಣ ಮಹಾಭಾರತ ಕಥೆಗಳು. ಈ ರಾಮಾಯಣ ಮಹಾಭಾರತ ಬರೀ ಕಥೆಯಲ್ಲ, ಇವು ನಮ್ಮ ಜೀವನದಾಗ ಬದುಕೋ ರೀತಿ ನೀತಿ ಹೇಳ್ಕೊಡ್ತಾವ. ಹಂಗಾರ ನಾನು ನೀನು ಕೂಡಿ ಇವರಿಗೆಲ್ಲ ಈ ಕಥೆ ಹೇಳೋಣೇನು? ಬರೋಬ್ಬರದ್ದು. ನಮ್ ರಾಮಾಯಣನ ಮಹಾಭಾರತನ ಯಾವುದು ರಾಮಾಯಣ ಚಲೋ ಆಗ್ತೀನಿ. ರಾಮಾಯಣದ ಕಥೆನೇ ಹೇಳು. ಅದನ್ನೇ ಹೇಳುದು. ಈ ಸಣ್ಣ ಸಣ್ಣ ಹುಡುಗರಿಗೂ ಗೊತ್ತೈತಿ ರಾಮಾಯಣದ ಕಥೆ. ಅದು ಹೌದು. ಹಿಂಗ ಮಾಡೋಣ. ರಾಮಾಯಣದ ಕಥೆನ ಹೊಸ ರೀತಿಯಾಗಿ ಹೇಳಿದ್ರೆ ಹ್ಯಾಂಗ ಹೇಳು? ಅಂದ್ರೆ ಹಂಗೆ ಕುಡ್ಕೊತ ಹೇಳ್ತೇನೆ ನೀನು. ಬಿಟ್ಬಿಡು ಚೆಲುವ. ನಿಜವಾದ ರಾಮಾಯಣದ ಕಥೆ ಎಲ್ಲಿ ಶುರುವಾತು ಹೇಳ? ರಾಮನಿ ಶುರುವಾತು ಅಲ್ಲ. ದಶರಥನಿ ಶುರುವಾತು ಅಲ್ಲ. ಕೈಕೆಯಿಂದ ಶುರುವಾತು. ಸರಿಯಾಗಿ ಹೇಳಿದೆ. ರಾಮಾಯಣದ ಆಗು ಹೋಗು ಎಲ್ಲಾನು ದಶರಥ ಮಹಾರಾಜನ 3ನೇ ರಾಣಿ ಕೈಕೆಯಿಂದ ಶುರುವಾತು. ಸರಿ ಮತ್ತ ಹಂಗಾರೆ ಈ ಕೈಕೆ ಪಾತ್ರ ನೀವು ನಿರುಳಿದ ಹಂಗ ಮಾಡೋಣ. ರಾಮಾಯಣದಾಗ ಕೈಕೆ ಅಂತ ಹೆಸರಿದೆ. ಪಸಂದಾಗೈತಿ. ರಾಮಾಯಣದಾಗ ಕೈಕೆ ಈಗ ಹೆಸರಿಟ್ಟು ಶುರು ಮಾಡೋಣ. ಶುರು ಮಾಡೇ ಬಿಡೋಣ. ಅದ್ಕ ನಾವು ಅಶ್ವಪತಿ ರಾಜನ ಮುದ್ದಿನ ಕುವರಿ. 7 ಜನ ಅಣ್ಣಂದ್ರ ನಡ್ಕ ಬೆಳಗಾಕಿ. ಅಕ್ಕ ಇರ್ಬೇಕು. ಹೆಣ್ಣಿ
ನಾಜೂಕ್ಕಿಂತ ಗಂಡುಸ್ತನದ ಒಳತೆ ಹೆಚ್ಚಾಕೀಗ. ಹಾ, ದಶರಥ ಮಹಾರಾಜನ ಮುತ್ತಿನ ರಾಣಿಯಾಗಿ ಬರೀ ರಾಣಿ ಎಲ್ಲ, ಒಳ್ಳೆ ಸಾರಥಿಯೂ ಹೌದು. ಯುದ್ಧದಾಗ ಬಹಳ ಶಾಣ ಇದ್ಲಂತೆ. ಆಕಿ ಎಷ್ಟು ಚಂದಿದ್ರಲ್ಲ ಅಷ್ಟೇ ಹೊಟಗಾರ್ತಿನೂ ಹೌದು. ನೀನ್ ಹಂಗೆ ಆಹಾಹಾಹಾ, ನೀನೇನ್ ಕಮ್ಮಿ ಏನ್? ಸರಿ, ಬಿಡು ಕಟ್ಟಿ ಮುಂದುವರ್ಸೋಣ. ಕೈ ಸಣ್ಣವಿದ್ದಾಗಿಂದ ತನ್ನ ತಾಯಿಗಿಂತ ಕುಬ್ಜ ಮಂತ್ರೆ ಕಣ್ಣ ಬಾಳ್ಕಿರುತ್ತಿ. ಗೂನ್ ಬೆನ್ನ ಮೇಲ್ಗಣ್ಣ ಆಕಿ ವಿಕಾರ ರೂಪ ನೋಡಿ ಎಲ್ರು ಆಕಿನ ಸರ ಮಾಡಿದ್ರ. ಅದ ಕೈ ಆಕಿ ನೋಡಿ ನಕ್ಕ ಬಿಟ್ಲಂತ. ಮಂತ್ರ ಆ ಕೂಸಿನ ಬಹಳ ಪಿಡುಗಿಂದ ನದಿ ನೋಚ್ಕೊಂಡ್ಲ. ಅದಕ್ಕ ಕೈ ಸಣ್ಣವಿದ್ದಾಗಿಂದ ಮಂತ್ರ ಕಂಡ್ರೆ ಬಾಳ್ ಸರಿ. ಕೈಕೇಯಿ ಅವಳನ್ನ ದಾಸಿ ಅಲ್ಲ, ತಾಯಿ ಅಂತ ತಿಳಿದಿದ್ಲ. ಸರಿ ಮತ್ತ ಈ ಕೈ ಪಾತ್ರನ ಇನ್ನೂ ಇವ್ರ ಮುಂದಿಡೋಣ. ಹಾ, ಹಂಗ ಮಾಡೋಣ. ಆದ್ರೆ ಮೊದ್ಲಿಗ ಕೈಕೇಯಿ ಮತ್ತು ರಾಮನ ನಡುವಿನ ಸಂಬಂಧ ಎಂಥದ್ದು ಅಂತ ನೋಡೋಣ. ಕೈಕೇಯಿ ತನ್ನ ಮಗ ಭರತನಿಗಿಂತ ರಾಮ ಅಂದ್ರೆ ಬಾಳ ಪಿಡುಗಿ. ರಾಮ ನನ್ ಮಗ ಆಗ್ಬೇಕಿತ್ತು, ರಾಮ ನನ್ ಮಗ ಆಗ್ಬೇಕಿತ್ತು ಅನ್ನೋ ಬಾಳ ಹಂಗಾತಿಗೆ. ಅವನ ಆಟ ಪಾಠ ಎಲ್ಲಾನು ನೋಡಿ ಬಹಳ ಖುಷಿ ಪಡ್ತಾ ಇದ್ರು. ಹಾಗಾಗಿ ಸಿರಿ ಅಕ್ಕ ನೋಡ ಅಲ್ಲಿ ಕೈಕೇಯಿ ರಾಮ. ಮಹಾರಾಣಿಯವರು ಬಾಲರಾಣಿಯಾಗಿ ಹಣ್ಣು ಆಗಲಿದ್ರಲ್ಲೂ ಹೇಳಿದ್ದಾರೆ. ಅಯ್ಯೋ, ಮತ್ತೆ ಬಿಟ್ಟೆವು ಮಾತಿನಲ್ಲಿ ತಡವಾಯ್ತು. ಚಂದ್ರಮುಖಿ, ರಾಮನೀಗ ಏಳುವ ಸಮಯ. ಹೌದೌದು, ಅವನಿಗೆ ಎದ್ದ ಕೂಡಲೇ ಕುಡಿಯಲು ಹಾಲು ಬೇಕೇ ಬೇಕು.
ಕೈಕಿ ಸಾಕು ಮಾಡು ನಿನ್ನ ಅವಿವೇಕವನ್ನು. ಭರತ ನಿನ್ನ ಮಗ ಅಳುತ್ತಿದ್ದಾನೆ. ಅದರ ಕರುಣೆ ಏನಿದೆ? ರಾಮ ರಾಮ ಎಂದು ಅವನನ್ನು ಏನಿದು ನಿತ್ಯದ ಈಗಿನ ಹೋರಾಟ? ನಾನು ರಾಮನನ್ನು ನೋಡಿಸಿದ್ರೆ ನಿನಗೆ ಆಶ್ಚರ್ಯ? ಒಂದು ಹೊಟ್ಟೆಗಿತ್ತು ಒಳ್ಳೆಯದಲ್ಲ ನೋಡು. ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ಭರತ ನೋಡು ಅಳುತ್ತಿದ್ದಾನೆ. ಅವನನ್ನು ಮಮೈಸುವುದನ್ನು ಬಿಟ್ಟು ರಾಮನೊಂದಿಗೆ ಆಟವಾಡುತ್ತಿದೆ. ಏನಿಲ್ಲ ಬೇಕು? ನೋಡು, ನನ್ನ ಮಗ ಭರತನನ್ನು ಆಡಿಸಲು ನೀನಿರುವಾಗ ನಾನೇಕೆ ಚಿಂತೆ ಮಾಡಲಿ? ಅದೂ ಅಲ್ಲದೆ ಅವನಿಗೆ ನನ್ನ ಮಡಿಲಿಗಿಂತ ನಿನ್ನ ಮಡಿಲೇ ಇಷ್ಟವಾಗಿದೆ. ಭರತ ಬಾಯಿಲೆ ನೋಡು ನೋಡು, ನಿನ್ನ ಸೆರಗಿಗೆ ಅಂಟಿಕೊಳ್ಳುತ್ತಿದ್ದಾನೆ. ಒಂದು ಕೆಲಸ, ನೀನು ಭರತನನ್ನು ಸಮಾಧಾನಿಸು, ನಾನು ರಾಮನೊಂದಿಗೆ ಆಟವಾಡುತ್ತೇನೆ. ಬಾಳ ನಿನಗೆ ಎಷ್ಟು ಹೇಳಿದರೂ ಅಷ್ಟೇ. ವ್ಯರ್ಥ. ಚಾರುಮತಿ, ಚಂದ್ರಮುಖಿ, ಏಕೆ ನೀವೆಲ್ಲ ಕುಸು 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 ಎಂದು ನಗುತ್ತಿರುವಿರಿ? ಮಹಾರಥಿ, ನಿಮ್ಮ ಆಪ್ತ ಸಖಿ ಮಂಥರ ಬೇಕೆಂದೇ ರಾಜಕುಮಾರ ಭರತನನ್ನು ತಾನೇ ಕೈಯಾರ ಚಿವುಟಿ ಅನಿಸಿ ನಿಮ್ಮೊಳಗೆ ಕರೆತಂದಳು. ನಾವೆಲ್ಲ ಮಳೆಯಲ್ಲಿ ನಿಂತು ನೋಡಿದೆವು. ನೀವು ಅವನೊಂದಿಗೆ ಆಡುವುದನ್ನು ಕಂಡರೆ ಅವಳಿಗೆ ಗೆಲ್ಲಿಲ್ಲದ ಸಂಕಟ. ಕೊನೆಗೆ ನಿಮ್ಮ ಮಾತಿಗೆ ಬಾಲ ಮುದ್ರಿಕೊಂಡು ಹೊರಟೇ ಹೋದಳು ಆ ಮಂಟರೆ. ಸಾಕು ಸಾಕು ಮಾಡಿ ನಿಮ್ಮ ಈ ಚಾಡಿ ಮಾತನ್ನು. ಸರಿ, ನಾನೆಂದರೆ ಅಗಾಧ ಪ್ರೀತಿ, ಅದಕ್ಕೆ ಅವಳು ಹಾಗೆ ಮಾಡ್ತಾರೆ. ಅದೆಲ್ಲ ಇರಲಿ, ನಾವೆಲ್ಲ ಸೇರಿ ರಾಮನೊಂದಿಗೆ ಆಟ ಆಡೋಣವೇ? ಕೈ ಸೇರಿದಳು ಮನದಲ್ಲಿಯೇ ರಾಮನನ್ನು ಸಖಿಯರು ಕೂಡಿದರು ಹೆಜ್ಜೆ ಹಾಕುತ್ತಾ ಗೆಲುವಾಗಿ ಪಾಲನೆ ಸತ್ಯದ ಸುಖವನ್ನು ಎಂಥ ತಾಯಿ ಮಗನ ಜೋಡಿ ಕಣ್ಣಿಗೆ ಸೊಗಸಲು ಈ ದೃಶ್ಯದ ಸುಂದರ ಮೋಡಿ, ಈ ದೃಶ್ಯದ ಸುಂದರ ಮೋಡಿ. ತಾಯಿ ಮಗನ ವಾತ್ಸಲ್ಯ. ಮೂರ್ಛೆಲುವ, ನಾನಂತೂ ಕಣ್ಣಿಂದ ನೋಡಿ ಸಂತೋಷಪಟ್ಟೆ. ಸರಿ ಮತ್ತ ಈಗ ರಾಮಾಯಣದ ಕಥೆ ಮುಂದುವರ್ಸೋಣ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲ ದಶರಥನ ಮಕ್ಕಳು. ಋಷಿ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನ ತನ್ನ ಆಶ್ರಮಕ್ಕೆ ಕರೆದೊಯ್ತಾನ. ಅಲ್ಲಿ ತಾಟಕಿ ಸಂಹಾರ ನಡೀತು. ಅವ್ರ ಮಕ್ಕಳು ಯಾರು? ಸುಬಾಹು ಮತ್ತು ಮಾರೀಚ. ಸುಬಾಹುನನ್ನ ಕೊಂದು ಮಾರೀಚನನ್ನ ಬಾಣಗಳಿಂದ ಓಡಿಸ್ತಾರ ರಾಮ ಲಕ್ಷ್ಮಣರು. ಆಮ್ಯಾಗ ಮಿಥಿಲಾ ನಗರದ ಜನಕ ಮಹಾರಾಜನ ಆಸ್ಥಾನದಾಗ ಶಿವಧನುಷ್ಯನ ಮುರಿತಾನ ರಾಮ. ಈ ಶಿವಧನುಷನ್ನ ಮುರಿದ ರಾಮ ಸದ್ಗುಣಿ ಸುಶೀಲೆ ಸೀತಾಮಾತೆಯನ್ನ ವರಿಸ್ತಾನ. ನಿನ್ನನ್ನು ವರಿಸ್ತಾಂಗ ನೀ ಶಿವಧನುಷ್ ಮುರಿದಿ ಹೆಣ್ಣಮ್ಮಪ್ಪ. ನಿಮ್ಮಪ್ಪ ಮನೆಯಾಗ 2 ಕುರಿ ಇಟ್ಟಿಲ್ಲ, ಧನುಷ್ ಇಡವ. ಬಿಡ ಧನುಷ್ ಮುರಿಯಾವ. ಹೋಗು ಮುದ್ದಿ ರೊಟ್ಟಿ ಮುರಿ ಹೋಗು. ಬಿಡ್ಬಿಡು, ಕತೆ ಮುಂದುವರ್ಸೋಣ. ರಾಮ ಸೀತೆ ಕಲ್ಯಾಣದ ಹಂಗ ಊರ್ಮಿಳಾಶ್ವತಿ ಕೀರ್ತಿ ಮಾಂಡವ್ಯರನ್ನ
ಭರತ ಶತ್ರುಘ್ನ ಲಕ್ಷ್ಮಣರು 5 ಹೋಗ್ತಾ ಮದುವೆ ಆಗ್ತಾರೆ. ಆದ್ರ ಕಾಲ ಏನು ಹಂಗಾಗಿರ್ತದ. ದಶರಥ ಮಹಾರಾಜ ವೃದ್ಧನಾಗ್ತಾನ. ತನ್ನ ರಾಜ್ಯದ ರಾಜ್ಯಭಾರನ ರಾಮನಿಗೆ ವಹಿಸಬೇಕು ಅಂತ ನಿರ್ಧಾರ ಮಾಡ್ತಾನ. ಆಗ ರಾಮನ ಪಟ್ಟಾಭಿಷೇಕ ಅಂತ ನಿಜವಾತು. ಈ ಸುದ್ದಿ ಕೇಳಿ ಇಡೀ ಅಯೋಧ್ಯ ಬಹು ಖುಷಿಯ. ಅರಮನೆ ಮಂದಿ, ಅಯೋಧ್ಯ ಜನರು ಈ ವಿಚಾರ ಕೇಳಿ ಬಹಳ ಖುಷಿ ಪಟ್ರು. ಆದ್ರ ಸಿರ್ಮಿ ಅದೊಂದು ಕೈ ಪ್ರಸಂಗ ನಡೆದೋತು. ಹೌದೇನ? ಏನಾದ್ರು? ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಮಹಾರಾಣಿ, ಇದೇನು ನಸುಕಿನಲ್ಲೇ ಅಯೋಧ್ಯೆಯಲ್ಲಿ ಮಂಗಲು ವೇದ ಘೋಷಗಳು ಕೇಳಿ ಬರುತ್ತಿವೆಯಲ್ಲ? ಹೌದು ಮಹಾರಾಣಿ, ನಾನು ಅದೇ ಯೋಚನೆಯಲ್ಲೇ ಇದ್ದೇನೆ. ಆದರೆ ನನಗೇನು ತಿಳಿಯುತ್ತಿಲ್ಲ. ಏಕೆಂದರೆ ನಾನು ತಮ್ಮ ಜೊತೆಯಲ್ಲಿಯೇ ಇದ್ದೇನಲ್ಲವೇ? ಅದು ಹೌದು, ಇನ್ನು ನಾನೇ ನೋಡುತ್ತೇನೆ. ಆಹಾ, ನೋಡಲಿ, ಅಯೋಧ್ಯೆಯಲ್ಲಿ ಇಷ್ಟೊಂದು ಸಡಗರ, ಜನರಿಗೆ ಇಷ್ಟು ಸಂಭ್ರಮದಿಂದ ಓಡಾಡುತ್ತಿದ್ದಾರೆ. ಅದೋ ಅಲ್ಲಿ ಅಂಗಡಿಯರು ಎಂದಿಗಿಂತ ಹೆಚ್ಚಾಗಿ ರಾಜ ಬೀದಿಯನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ. ಆಹಾ, ವಿಧ ವಿಧದ ರಂಗವಲ್ಲಿ ಚಿತ್ತಾರ, ಅದೆಷ್ಟು ಚಂದ, ಇಷ್ಟು ಅಂತ. ಅಲ್ಲಿ ನೋಡು ಸಾರಿಕಾ, ಸೋಲು ಆಶಾ ಭಜಂತ್ರಿಗಳ ಸಾರಿ ಸಾರಿ ಸಿದ್ಧವಾಗಿ ನಿಂತಿದೆ. ಪವಿತ್ರವಾದ ವೇದ ಘೋಷಗಳು ಕೇಳಿಬರುತ್ತಿದೆ. ಆಹಾ ಆಹಾ, ಎಂತಹ ಮನೋಹರವಾದಂತಹ ದೃಶ್ಯವಿದು. ಏನೋ ವಿಶೇಷತೆ ಇರಬೇಕು ಅಯೋಧ್ಯೆಯಲ್ಲಿ, ಇಂದು ಏನೋ ವಿಶೇಷತೆ ಇರಬೇಕು. ಏನು ವಿಶೇಷ? ಹೌದು ಮಹಾರಾಣಿ, ಈ ಸಂಭ್ರಮ ಸಡಗರ ನೋಡಿದರೆ ನನಗೂ ಹಾಗೇ ಅನಿಸುತ್ತಿದೆ. ಉಂಟಲ್ಲವೇ? ಯಾರಲ್ಲಿ ಕೇಳೋಣ? ಹಾ, ಮಂತರ. ಸಾರಿಕಾ, ನೀನನ್ನು ಕೆಲಸ ಈಗಲೇ ಹೋಗಿ ಮಂತರೆಯನ್ನು ಕರೆದು ಆಗಲೇ ಮಂತರ, ನನ್ನ ಮಂತರ. ಊರ ಸುದ್ದಿಯನ್ನು ಊರಿಗೆ ಮುಂಚೆ ನನಗೆ ಬಿತ್ತರಿಸುವ, ಊರ ಜನರಿಗೆ ಬಿತ್ತರಿಸುವ ಮುದಿಗೂಗೆ ಅವಳು. ಹಾ ಪಾಪ, ನಾನೆಂದರೆ ಪಂಚ ಪ್ರಾಣ ಅವಳು. ಹೌದು, ಹೆತ್ತಮ್ಮ ಚಿಕ್ಕ ಪ್ರಾಯದಲ್ಲಿ ದೂರ ಸರಿದಾಗ ನನ್ನನ್ನೆತ್ತಿ ಯಾದೆ ಗವಚಿಕೊಂಡವಳು. ಬೆನ್ನ ಗೂನಿನ ಮೇಲೆ ನನ್ನ ಕೂರಿಸಿಕೊಂಡು ಹೈ ಕುದುರೆ ಎಂದವಳು ಅವಳು. ಹಾ, ನಾನು ಅತ್ತರೆ ಓಡೋಡಿ ಬಂದು ಕಣ್ಣೀರ ಬರೆಸಿ ಮುದ್ದು ಕರೆದು ಲಾಲಿಸಿದವಳು ಅವಳು. ಹೆತ್ತಮ್ಮನಿಗಿಂತ ಹೆಚ್ಚವಳು ನನಗೆ. ಸರಿ, ಅವಳ ಮಿತಿ ಮೀರಿದ ಪ್ರೀತಿ ನನ್ನ ಕುತ್ತಿಗೆಗೆ ಬರುವುದು, ಉಸಿರು ಕಟ್ಟಿಸುವುದು. ಕೆಲವೊಮ್ಮೆ ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಅವಳು. ಎಲ್ಲಿ ಹೋದಳು ಅವಳು? ಇನ್ನು ಏಕೆ ಬರಲಿಲ್ಲ? ಈಗಾಗಲೇ ಅವಳು ಬರಬೇಕಾಗಿತ್ತು. ಅಯೋಧ್ಯೆ ಈ ಸಂಭ್ರಮದ ಆಚರಣೆ ಏಕೆಂದು ನನಗೆ ಹೇಳಬೇಕಾಗಿತ್ತು. ರಂಗು ರಂಗಾಗಿ ಬಣ್ಣಿಸಬೇಕಾಗಿತ್ತು.
ನಿನ್ನನ್ನು ಯಾರೇ ನೋಯಿಸಿ ಅವರ ಕತೆ ಇನ್ನು ಮುಗಿತೆಂದೇ ಹೇಳು. ನನ್ನ ಅಮ್ಮ ನೀನು ಏನಾಯ್ತು? ನನಗೇನು ಆಗಲಿಲ್ಲ. ಕೈಕೇಯಿ, ಇಂದಿಗೆ ನಿನ್ನ ಕತೆ ಮುಗಿಯಿತು. ನಿನ್ನ ದುರ್ದಿನಗಳು ಆರಂಭವಾದವು. ಏನಂದೆ? ನನ್ನ ಕತೆ ಮುಗಿಯಿತು. ಅಂಥದ್ದು ಏನಾಯ್ತು ಮಂತರ? ಒಗಟಿನಂತೆ ಮಾತನಾಡಲಿಲ್ಲ. ಅದೇನು ಹೇಳಬೇಕೆಂದಿರುವೆಯೋ ನೇರವಾಗಿ ಹೇಳು. ಹೇಳು. ಅಯ್ಯೋ, ಹೇಗೆ ಹೇಳಲಿ? ನಾಳೆ ಕೌಸಲ್ಯ ಪುತ್ರ ರಾಮನಿಗೆ ಪಟ್ಟಾಭಿಷೇಕವಂತೆ. ನಾಳೆಯಿಂದ ರಾಮ ಯುವರಾಜನಾಗುತ್ತಾನಂತೆ. ಏನು? ನಾಳೆ ರಾಮನಿಗೆ, ನನ್ನ ರಾಮನಿಗೆ ಪಟ್ಟಾಭಿಷೇಕವೇ? ಮಂತರ ಮಂತರ, ಎಂತಹ ಒಳ್ಳೆಯ ಸುದ್ದಿಯನ್ನು ಹೇಳಿದೆ. ಅದಕ್ಕೆ ಅಯೋಧ್ಯೆಯಲ್ಲಿ ಇಷ್ಟೊಂದು ಸಡಗರ, ಇಷ್ಟೊಂದು ಸಂಭ್ರಮ. ಮಂತರ, ಇಂತಹ ಒಳ್ಳೆಯ ಸುದ್ದಿಯನ್ನು ಹೇಳಿರುವೆಯಲ್ಲ, ಈಗ ಮುತ್ತಿನ ಹಾರದ ಕಾಳಿ. ಅಯ್ಯೋ, ಏನು ಹೇಳಲಿ ನಿನಗೆ? ಇಂತಹ ಮರ್ಮಾಘಾತ ಸುದ್ದಿಗೆ ಉಡುಗೊರೆ ಬೇರೆ ಕೇಳು. ನನಗಾವ ಉಡುಗೊರೆಯೂ ಬೇಕಿಲ್ಲ. ಏನಿದು ಹುಚ್ಚಾಟ ನಿನ್ನದು? ಹಾರವನ್ನೇ ಕೆಡಿಸಿದು ಬಿಟ್ಟೆ? ತಲೆ ಕೆಟ್ಟಿದೆಯೇ ನಿನಗೆ? ಅದರಲ್ಲಿ ಇಂತಹ ಒಳ್ಳೆಯ ಸುದ್ದಿಯನ್ನು ಅದೇಕೆ ಪ್ರಲಾಪಿಸುತ್ತಾನೆ ಲಕ್ಷ್ಮಿ? ಮೂಢನು ನೀನು. ಈ ವಿಷಯ ಕೇಳಿ ನನ್ನ ಮೈ ಮೇಲೆ ಕೆಂಡ ಸುರಿದಂತೆ ಆಗುತ್ತಿದೆ. ಹೊಟ್ಟೆಯೊಳಗೆ ಕಾಲ್ಪೋಟು ಕತ್ತಿಸುತ್ತದೆ. ಸಂಕಟವಾಗುತ್ತಿದೆ. ಏನಂದ್ರೆ? ರಾಮನ ಪಟ್ಟಾಭಿಷೇಕದ ಸುದ್ದಿ ಕೇಳಿ ನಿನಗೆ ವಿಷ ಕುಡಿದಂತಾಗುತ್ತಿದೆಯೇ? ಏಕೆ ಏಕೆ ಮಂಟರ? ಅಯ್ಯೋ, ಹೇಗೆ ಹೇಳಲಿ? ಕೈಕೇಯಿ, ನನ್ನ ಮಾತನ್ನು ಮನಸ್ಸಿಟ್ಟು ಕೇಳು. ಅಯೋಧ್ಯೆಯ ಚಕ್ರವರ್ತಿ ರಾಮನಲ್ಲ, ನಿನ್ನ ಮಗ ಭರತನಾಗಬೇಕು. ರಾಜಮಾತೆ ಕೌಸಲ್ಯಲ್ಲ, ನೀನಾಗಬೇಕು. ಏನಂತೆ? ಅಯೋಧ್ಯೆಯ ಚಕ್ರವರ್ತಿ ಭರತನಾಗಬೇಕೆ? ನಾನು ರಾಜಮಾತೆಯಾಗಬೇಕೆ? ಹೌದು, ನಿನ್ನ ಸಿರಿಪುರಿಯ ಗೋಪುರ ಕಳಚಿ ಬಿದ್ದಿದೆ. ಮೇಲಿತ್ತು ಅದನ್ನು. ಉತ್ತರ, ಏನಿದು ನಿನ್ನ ಅಸಂಬದ್ಧವಾದ ಮಾತು? ಇಂತಹ ಕುಸಿತ ವಿಚಾರಗಳು ನಿನಗೆ ಎಲ್ಲಿಂದ ಬರುತ್ತವೆ? ಜ್ಯೇಷ್ಠ ಪುತ್ರ ರಾಮನೇ ಅಯೋಧ್ಯೆಯ ಸಿಂಹಾಸನಕ್ಕೆ ಹಬ್ಬದ ಭರತ ಹೇಗೆ ರಾಜನಾದನು? ಯಾಕಾಗುವುದಿಲ್ಲ? ನೆನಪಿದೆಯೇ? ನೆನಪಿಸಿಕೋ. ನಿನ್ನ ಮದುವೆಯ ಸಂದರ್ಭ. ನಿನ್ನುದರದಲ್ಲಿ ಜನಿಸಿದ ಪುತ್ರನಿಗೆ ಅಯೋಧ್ಯೆಯ ಪಟ್ಟ. ಹೀಗೆಂದು ಮಾತು ಕೊಟ್ಟು ಮದುವೆಯಾದನಲ್ಲವೇ ದಶರಥ. ಹೀಗಾಗಿ ನಿನಗಿಂತ ಅಧಿಕ ವಯಸ್ಸಿನ ದಶರಥನಿಗೆ ಧಾರೆ ಎರೆಯಲಿಲ್ಲವೇ ನಿನ್ನ ತಂದೆ? ಓ ಮಂತರ, ಹಳೆಯ ಮಾತನ್ನ ಈಗೇಕೆ? ಭರತನಂತೆ ರಾಮನು ನನ್ನ ಪುತ್ರನಲ್ಲವೇ? ಅದು ಅಲ್ಲದೆ ಅಕ್ಕ ಕೌಸಲ್ಯಗಿಂತ ತನ್ನ ಮೇಲೆ ಅಧಿಕವಾದ ಪ್ರೀತಿ ರಾಮನಿಗೆ. ತನ್ನ ಸಹೋದರರೆಂದರೆ ಅದೆಷ್ಟು ಪ್ರೀತಿ, ಅದೆಷ್ಟು ಮಮತೆ ಅವನಿಗೆ. ರಾಮ ಸದ್ಗುಣಗಳ ಭಂಡಾರ. ಧೈರ್ಯ, ಸಾಹಸ, ವಿನಯ, ಆಡಳಿತ ಎಲ್ಲದರಲ್ಲೂ ಆತ ಅಯೋಧ್ಯೆಯ ಚಕ್ರವರ್ತಿ ಆಗಲು ಅವನೇ ಸಮರ್ಥ. ಅಯ್ಯೋ, ಎಂತ ಮೂರ್ಖಳು ನೀನು! ಇಂತಹ ಮಹತ್ವವಾದ ವಿಷಯವನ್ನು ಮಹಾರಾಜ ನಿನಗಾಗಲಿ ನಿನ್ನ ತಂದೆ ಕೇಕೆಯ ರಾಜನಿಗಾಗಲಿ ತಿಳಿಸಿದನೆ. ಗುಟ್ಟೇಕೆ ನೋಡುತ್ತಿರುವನು ಅವನು? ನಾನು ಹೆಜ್ಜೆಯಲ್ಲಿ ನಡೆಯುತ್ತಾ ನನ್ನ ಊರುಗೋಲು ಶಬ್ದಿಸಬಾರದೆಂದು ಬಟ್ಟೆಯನ್ನು ಸುತ್ತಿ ಮೈಯೆಲ್ಲ ಕಿವಿಯಾಗಿದ್ದವನು ನನ್ನ ಅರಿವಿಗೆ ಬಾರದಂತೆ ಈ ಮಸಲತ್ತು ನಡೆದಿದೆ. ಅಲ್ಲದೆ ತಮ್ಮ ಪುತ್ರನಾದ ಭರತ ಶತ್ರುಘ್ನರ ಅನುಪಸ್ಥಿತಿಯಲ್ಲಿ ಇಂತಹ ಮಹತ್ ಕಾರ್ಯವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಏನಿತ್ತು ಹೇಳು? ಎಚ್ಚೆತ್ತುಕೋ. ನಿನಗೆ ಕೊಟ್ಟ ಮಾತನ್ನು ಮರೆಸುವ ಹುನ್ನಾರ ನಡೆದಿದೆ, ತಿಳಿದುಕೋ. ಮಂತರ, ಮಾಲಿಗೆ ಮೇಲೆ ಹಿಡಿತವೆ. ಮಹಾರಾಜರ ಅವಮಾನವನ್ನು ನಾನು ಸಹಿಸುವೆ.
ಮುಂದೆ ಸಾಕು ಮಾಡು ಈ ನಿನ್ನ ಗೋಳಾಟವನ್ನು. ನಾನೀಗ ಹೊರಟೆ ರಾಮನ ಪಟ್ಟಾಭಿಷೇಕದ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು. ಹಾ, ಮುಖವನ್ನು ಹೇಗೆ ತಿರುಗಿದ್ಯಾ ನೋಡು. ನಿನಗೆ ಕಷ್ಟವಾದರೆ ಅದೋ ಅಲ್ಲಿ ಅಳುತ್ತಾ ಕುಳಿತುಕೋ. ಹೋಗೋ. ನಿನ್ನ ಮನಸ್ಸಿಗೆ ವಿಷ ತುಂಬಬೇಡ. ನಾನೀಗ ಹೊರಟೆ ರಾಮನನ್ನ ಅಭಿನಂದಿಸಿ. ಕೈಕೇಯಿ, ನಿಲ್ಲು, ನಿಲ್ಲು. ಪಟ್ಟಾಭಿಷೇಕ ನಿನ್ನ ಸಂಭ್ರಮಕ್ಕಿಷ್ಟು ಕಿಚ್ಚು ಹಚ್ಚು. ಮುಂಬರುವ ಕರಾಳ ದಿನಗಳ ಅನಿವಾರ್ಯತೆ ಕುಣಿಯುವೆಯಲ್ಲ. ಇಲ್ಲಿ ಕೇಳು, ರಾಮರಾಜನಾದರೇನು, ಭರತ ರಾಜನಾದರೇನು, ನಾನೇನು ರಾಣಿಯಾಗಲಾರೆನಲ್ಲ. ನಾನು ದಾಸಿ, ದಾಸಿಯೇ, ನಿನ್ನ ದಾಸಿಯೇ. ಆದರೆ ಕೈಕೇಯಿ, ನೀನು ದಾಸಿ ಆಗುವುದನ್ನು ನಾನು ನೋಡಲಾರೆ ಮಗಳೇ, ನಾನು ನೋಡಲಾರೆ. ಕೈಕೇಯಿ, ನಿನ್ನ ಮತಿಗೆ ಇಷ್ಟು ಸಾಣೆ ಹಿಡಿ. ಯೋಚಿಸು, ಚಿಂತಿಸು. ಬೆತ್ತ ಮಗುವ ತಿಂಬ ರಕ್ಕಸಿ ನೀನಾಗದಿರು. ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನ್ನ ಈಗಿನ ಘನತೆ ಗೌರವ ಉಳಿಯುವುದೇ? ನಿನ್ನ ಸವತಿ ಕೌಸಲ್ಯ ಮಹಾರಾಣಿಯಾಗಿ ಮೆರೆಯುವಳು. ನೀನೇನು ಚಿನ್ನ, ನೀನೇನು ಸಣ್ಣ ಎಂದು ದ್ರೋಹ ಬಗೆಯುತ್ತಿದ್ದಾನೆ ಈ ಸರಸ. ಇಲ್ಲಿ ಕೇಳು, ದಿಟವಾದ ಪ್ರೀತಿ ದಕ್ಕಿರುವುದು ಕೌಸಲ್ಯಗೆ. ಹುಸಿ ಪ್ರೀತಿ ನಿನ್ನದಾಗಿದೆ, ತಿಳಿದುಕೋ. ಏನಂದೆ? ರಾಮನಿಗೆ ಪಟ್ಟಾಭಿಷೇಕವಾದರೆ ನನ್ನ ಘನತೆ ಗೌರವಗಳು ಕುಂದುವುದೇ? ನಾನು ಕೌಸಲ್ಯ ಅಡಿಯಾರು. ಕೌಸಲ್ಯಗೆ ನಿಜವಾದ ಪ್ರೀತಿ ನನಗೆ ಇಲ್ಲ. ಹಾಗೆಲ್ಲ ಆಗಲು ಸಾಧ್ಯವೇ ಇಲ್ಲ. ನಾನು ದಶರಥ ಮಹಾರಾಜನ ಮುದ್ದಿನ ಮಡದಿ. ಅಕ್ಷರಾಜ ಮಾತೆ ಆದರೇನಂತೆ? ಮಹಾರಾಜ ನನ್ನ ಮೋಹದಿಂದ ಹೊರಬರಲಾರ. ನನ್ನ ಸೌಂದರ್ಯಕ್ಕೆ ಸೆರೆಯಾಳುವಾತ. ಅಕ್ಕ ಎಂದಿಗೂ ನನ್ನನ್ನು ಆಳಲಾರ. ಮಂದರ, ಸಾಕು ಮಾಡು. ಇನ್ನು ಬಾಯಿ ಮುಚ್ಚು ನೀನು. ಈಗ ನಾನು ಬಾಯಿ ಮುಚ್ಚುತ್ತೇನೆ. ಮುಂದೆ ನಿನ್ನ ಬಾಯಿ ಮುಚ್ಚುವ ಕಾಲ ಬರುವುದು, ತಿಳಿದುಕೋ. ಅಕ್ಕ ಚಿನ್ನದವಳು ಎಂದು ಕಾಡಿ ಹೊಗಳಿದೆಯಲ್ಲ, ನಾನು ನಿನ್ನ ಆಪ್ತ ಸಖಿ ಎಂದು ತಿಳಿದು ಹೇಗೆ ನನ್ನನ್ನು ತಾತ್ಸಾರ ಮಾಡಿದಳು ನೆನಪಿದೆಯೇ? ಅಂದು ಬಾಲರಾಮ ರಚ್ಚ ಹಿಡಿದು ಅಳುತ್ತಿದ್ದಾಗ, ಚಂದ್ರ ಬೇಕು ಎನ್ನುತ್ತಿದ್ದಾಗ, ನಾನು ನಿನಗೆ ಕೊಟ್ಟ ಸೂಚನೆಯಂತೆ ನೀನು ಕೈಗನ್ನಡಿಯಲ್ಲಿ ಚಂದ್ರನನ್ನು ತೋರಿಸಿದಾಗ ರಾಮ ಅಳು ನಿಲ್ಲಿಸಿ ನಕ್ಕ. ನಾನು ಮುದ್ದಿನಿಂದ ರಾಮನನ್ನು ಎತ್ತುಕೊಳ್ಳಲು ಮುದ್ದಿಸಲು ಹೋದರೆ ನನ್ನ ಕೈ ಬೆರಳಿನ ತುದಿಯು ಸೋಕದಲ್ಲಿ ಕಕ್ಕನೆ ಎಳೆದುಕೊಳ್ಳಲಿಲ್ಲವೇ ನಕ್ಕ ಕೌಸಲ್ಯ. ಅಲ್ಲದೆ ಒಳದಾಸಿಯರು ಬಾಗಿಲು ಹೊರೆಯಿಂದ ನನ್ನ ರೂಪ ನೋಡಿ ಕಿಲಕಿಲ ನಗುತ್ತಾರೆ. ನನ್ನನ್ನು ಅಪಮಾನಿಸುತ್ತಾರೆ. ಈಗಲೇ ಹೀಗೆ ಮುಂದೆ ಮಂತರ ನಿನ್ನ ವಿಷಯವೆಲ್ಲ ಹೀಗೇಕೆ? ಸುಮ್ಮನಿರಬಾರದೆ ನೀನು? ನನ್ನ ವಿಷಯ ಇರಲಿ, ನಿನ್ನ ವಿಷಯ ಯೋಚಿಸು. ಅಧಿಕಾರ ಬಂದಾಗ ಎಲ್ಲರೂ ದಬ್ಬಾಳಿಕೆ ನಡೆಸುವವರೇ. ಅದಕ್ಕೆ ನಿನ್ನಕ್ಕ ಕೌಸಲ್ಯೆಯೂ ಹೊರತಲ್ಲ. ಅವಳಿಗೆ ಅಧಿಕಾರ ಬಂದರೆ ನೀನು ಕಾಲಕಸವಾಗುವೆ. ಗೊತ್ತೇ? ಅವಳೇನಾದರೂ ರಾಜಮಾತೆಯಾದರೆ ನೀನು ಅವಳ ದಾಸಿ ತಿಳಿಸಿಕೊಳ್ಳಬೇಕು. ಇಂಥ ಹೀನ ಸ್ಥಾನಮಾನ ನಿನಗೆ ಬೇಕೇ? ಸಂಚು ಮಿಂಚಿದ ಮೇಲೆ ಹೊರಗೆ ಪ್ರಯೋಜನವಿಲ್ಲ. ಯೋಚಿಸು. ಮತ್ತೆ ಮತ್ತೆ ಹೇಳುತ್ತೇನೆ, ನಿನ್ನ ಕಾಲ ಮುಗಿಯುತ್ತದೆ. ನೀನು ಬಾಯಿ ಮುಚ್ಚಿಕೊಂಡಿರುವ ಕಾಲ ಬರುತ್ತದೆ, ತಿಳಿದುಕೋ. ಏನಂದೆ? ಸದ್ಯದಲ್ಲಿ ನಿನ್ನ ಬಾಯಿ ಮುಚ್ಚಲಿದೆ. ಹಾ, ನಾನು ಅವಳ ದಾಸಿ.
ನಂತರ ಜ್ಯೇಷ್ಠ ಪುತ್ರ ರಾಮನೇ ಅಯೋಧ್ಯೆಯ ಸಿಂಹಾಸನಕ್ಕೆ ಹಕ್ಕುದಾರ. ಭರತನಿಗೆ ರಾಜ್ಯ ಕೊಡಿ ಎಂದು ಕೇಳುವುದಾದರೂ ಹೇಗೆ? ಅಲ್ಲದೆ ನಾಳೆ ಸೂರ್ಯೋದಯಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಎಂದು ನೀನೇ ಹೇಳಿದೆಯಲ್ಲ, ಏನನ್ನು ಹೇಳಲು ಕೇಳಲು ಸಮಯವೆಲ್ಲಿದೆ? ಯಾಕಿಲ್ಲ, ಒಂದು ರಾತ್ರಿಯ ಸಮಯವಿದೆ. ಪ್ರಳಯವನ್ನೇ ತರಬಹುದು. ನೀನು ದಾಸಿಯಾಗುವುದನ್ನು ತಪ್ಪಿಸಬಹುದು. ಅಯ್ಯೋ, ದಾಸಿ 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 ಎಂದೇಕೆ ನನ್ನ ರಕ್ಷಿಸುತ್ತಿರುವೆ? ನಾನು ದಾಸಿ ಆಗುವುದಕ್ಕಿಂತ ವಿಷ ಕುಡಿದು ಪ್ರಾಣ ಬಿಡುವೆ. ಎಂತ ಮತ್ತೆ ಕೇಳಿದ್ದೇನು? ನೀನೇಕೆ ಪ್ರಾಣ ಬಿಡುವೆ? ಪ್ರಾಣ ಬಿಡಲಿ ನಿನಗೆ ದ್ರೋಹ ಬಗೆದವರು, ನಿನ್ನನ್ನು ದಾಸಿಯಾಗಿಸುವ ಹೊರಟವರು. ಅಯ್ಯೋ, ಮತ್ತೆ ಮತ್ತೆ ಅದೇ ಮಾತು, ದಾಸಿ ದಾಸಿ. ನನಗೆ ಏನು ತೋಚುತ್ತಿಲ್ಲ, ನಾನೇನು ಮಾಡಲಿ? ಮಂದನ, ನೀನೇ ಹೇಳು, ನನಗೆ ದಾರಿ ಕಾಣದಂತಾಗಿದೆ, ಏನು ಮಾಡಲಿ? ನಾನಿದ್ದೇನಲ್ಲ ದಾರಿ ತೋರಲು. ಆಗ ಹೇಳಿದೆನಲ್ಲ, ಶಂಬರಾಸುರನ ಯುದ್ಧದ ಪ್ರಸಂಗ ನೆನಪಿಸಿಕೋ. ಆಗ ಅರಸ ನಿನಗೆ 2 ವರಗಳನ್ನು ನೀಡಿರಲಿಲ್ಲವೇ? ಅದನ್ನು ಕೇಳು. ಸೂರ್ಯವಂಶದ ಅರಸರು ವಚನಬದ್ಧರು, ಕೊಟ್ಟ ಮಾತನ್ನು ನಡೆಸಿಕೊಡು ಎಂದು ಅರಸನಲ್ಲಿ ಹಠ ಹಿಡಿ. ಹೌದು ಹೌದು, ನೆನಪಾಯಿತು. ಆ ಯುದ್ಧ ದಶರಥ ಮಹಾರಾಜ ಶೌರ್ಯದಿಂದ ಯುದ್ಧ ಮಾಡುತ್ತಿದ್ದ. ಆಗ ಸಾರಥಿ ಮರಣವನ್ನಪ್ಪಿದ. ಅದೇ ಸಮಯದಲ್ಲಿ ಬಾಣದಿಂದ ಕಾಸಿಕೊಂಡ ದಶರಥ ಮಹಾರಾಜ ಮೂರ್ಛಿತನ. ಆಗ ನಾನೇ ಸಾರಥಿ ಕತ್ತಿ ಹಿಡಿದು ಯುದ್ಧ ಮಾಡುತ್ತಾ ಛತ್ರಗಳನ್ನು ಹಿಮ್ಮೆಟ್ಟಿಸಿ ನನ್ನ ಪ್ರಭುವನ್ನು ರಣರಂಗದಿಂದ ದೂರ ಕೊಂಡೊಯ್ದು ಉಪಚರಿಸಿ ರಕ್ಷಿಸಿದೆ. ಎಷ್ಟೆಂದರೆ ಕ್ಷಾತ್ರ ಕುಲದ ಕ್ಷತ್ರಾಣಿ ಅಲ್ಲವೇ ನೀನು? ಹೌದು, ಸುಪ್ರೀತನಾದ ದಶರಥ ಮಹಾರಾಜ ನನಗೆ 2 ವರಗಳನ್ನು ನೀಡಿದ್ದ. ನಾನದನ್ನು ನನಗೆ ಸಮಯ ಬೇಕಾದಾಗ ಕೇಳುವೆ ಎಂದು ಹೇಳಿದ್ದೆ. ನಂತರ ಈಗ ನಾನು ಏನೆಂದು ಕೇಳಲಿ? ಕೇಳು ಕೇಳು. ನಿನ್ನ ಮಗ ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ, ರಾಮನಿಗೆ 14 ವರ್ಷ ವನವಾಸ. ಹೀಗೆಂದು ಕೇಳು. ಏನಂತೆ? ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ. ಭರತನಿಗೆ ಪಟ್ಟಾಭಿಷೇಕ ಸರಿ, ರಾಮನಿಗೆ 14 ವರ್ಷ ವನವಾಸ? ಬೇಡ ಬೇಡ ಮಂತರ, ಬೇಡ. ಭರತನೊಂದಿಗೆ ರಾಮನು ಅಯೋಧ್ಯೆಯಲ್ಲಿ ಇರುತ್ತಾನೆ ಬಿಡುವು. ಅಯ್ಯೋ, ಎಂತ ಅವಿವೇಕಿ ನೀನು. ರಾಮನೆಂದರೆ ದಶರಥನಿಗೆ, ಅಯೋಧ್ಯ ಪ್ರಜೆಗಳಿಗೆ ಅಪಾರ ಪ್ರೀತಿ. ಕೊನೆಗೆ ನಿನ್ನ ಮಗ ಭರತ ಹೆಸರಿಗಷ್ಟೇ ಅರಸನಾದನು. ರಾಮನ ಮಾತೆ ವೇದವಾಕ್ಯವಾಗಿ ಪರೋಕ್ಷವಾಗಿ ಅವನೇ ರಾಜ್ಯ ಮಾಡುವನು. ಹೋಗಲಿ ಬಿಡು ವನವಾಸಕ್ಕೆ. ನಾರುಮಡಿಯನ್ನುಟ್ಟು ಜಟಾಧಾರಿಯಾಗಿ ಬರಿಗಾಲಲ್ಲಿ ವನವಾಸಕ್ಕೆ ಹೋಗಲಿ. ಆಗ ನಿನ್ನ ಮಗ ಭರತ ಯಾರ ಹಕ್ಕು ಇಲ್ಲದೆ ರಾಜ್ಯವಾಗುತ್ತಾನೆ. 14 ವರ್ಷದ ನಂತರ ರಾಮ ತಿರುಗಿ ಬಂದರೆ ಯೋಚಿಸಿದರಾಯಿತು. ಅಷ್ಟರಲ್ಲಿ ಭರತನ ರಾಜ್ಯಭಾರ ಇಲ್ಲಿ ಗಟ್ಟಿಯಾಗಿ ಬೇರೂರಿರುತ್ತದೆ. ಮತ್ತೆ ಭರತ ಸಕಲ ಸೌಭಾಗ್ಯಗಳೊಂದಿಗೆ ಸಿಂಹಾಸನವನ್ನೇರಿ ರಾಮ ವನವಾಸಕ್ಕೆ ತೆರಳಿ. ಹೌದು ಹೌದು, ಭರತ ಸಕಲ ಸೌಭಾಗ್ಯಗಳೊಂದಿಗೆ ಸಿಂಹಾಸನವನ್ನೇರಿ. ಅದೇ ರಾಮ, ಕೌಸಲ್ಯ ಪುತ್ರ ರಾಮ ವನವಾಸಕ್ಕೆ. ಇಲ್ಲದಿದ್ದಲ್ಲಿ ನಾನು ಕೌಸಲ್ಯ ದಬ್ಬಾಳಿಕೆಯಲ್ಲಿ ದಾಸಿಯಾಗುತ್ತೇನೆ. ನನ್ನ ಮಗ ಭರತ ಆ ರಾಮನ ಆಳ್ವಿಕೆಯಲ್ಲಿ ನಲುಗಬೇಕಾಗುತ್ತದೆ. ನೀನು ಹೇಳಿದಂತೆ ನನ್ನ ಮತಿಗಷ್ಟು ಮಂಕು ಕವಿದೆ. ಮುಂಬರುವ ಆಪತ್ತನ್ನು ಅಪ್ಪಿ ಸಂಭ್ರಮಿಸಲು ನೀನು ಸಕಾಲದಲ್ಲಿ ನನ್ನನ್ನು ಎಚ್ಚರಿಸಿದೆ ಎಂದು ನನಗೆ ಭಾಸವಾಯಿತು.
ತೋಚ್ದಂಗಿತ್ತು ಕೈಕೇಯಿ ಮನ್ಸು. ಅದ್ರಾಗ ಧೂಮ್ಕೇತು ತಂದಾಬಿಟ್ಲು. ರಾಮ ಅಂದ್ರೆ ಪ್ರಾಣ ಬಿಡ್ತಾ ಇದ್ರು. ದಶರಥನ ಮ್ಯಾಗ ತಿರುತಿ ಇದ್ರು. ಆತನ ಮ್ಯಾಲ ಬರ ಸಿಡ್ಲು ಬರ್ದಂಗ. ಆಕಿ ತನ್ನ ವರಗಳನ್ನೇ ಮುಂದಿಟ್ಟು ತನ್ನ ಇಚ್ಛಾ ಪೂರ್ತಿ ಮಾಡಕ್ ಕೊಡ್ತಾಳ. ಆಕಿ ರುದ್ರ ಕಾಳಿ ಆಕಳ. ರುದ್ರ ಕಾಳಿಯಾಗಿ ಕೋಪಗ್ರಹ ಸೇರ್ತಾಳ. ಚಲೋ ಆತ. ಈಗಿನ ಕೋಪಗ್ರಹ ಇದ್ದಿದ್ರೆ ನನ್ ಜೊತೆ ಏನ್ ನಿನ್ ಜೊತೆ? ಆಗ ನಿನ್ ಜುಟ್ಟು ನನ್ ಕೈಯಾಗಿರ್ತಿತ್ತು. ಬಿಡ, ಯಾರು ಹೇಳ್ಯಾರ ಈಗಿಲ್ಲ ಅಂತಂದ. ಹೋಗು ಚಲುವ. ಇಂಥ ಗಂಭೀರ ವಿಷಯದಾಗ ಏನ್ ನಿನ್ ಸಮಸ್ಯೆ ಅಂತೀನಿ? ಅಕ್ಕ ನೋಡಲ್ಲಿ ಕೈಗೆ ಹೆಂಗ್ ಮನೆಗಳ ಕೋಪಗ್ರಹದಾಗ. ಕೂಪಕ್ಕೆ ನಾನು ಬಿಟ್ಟು ಬಿಡುತ್ತೇನೆ. ಮೂಢ ಅಂತಲೇ ಸರಿಯಾದ ಸಮಯಕ್ಕೆ ಸರಿಯಾದ ಎಚ್ಚರಿಕೆ ರಾಮನಿಗೆ ಪಟ್ಟಾಭಿಷೇಕ, ಕೌಸಲ್ಯ ರಾಜಮಾತೆ, ನಾನವಳ ದಾಸಿಯಂತೆ. ಎಂತಹ ಕೂತ ನೀತಿಯಾದ ಜಗತ್ತನ್ನು ನನ್ನ ಮಗ ಭರತ ಆರಾಮನ ಅಡಿಯಾಳು. ಇದು ಕುತಂತ್ರವಲ್ಲವೇ? ಗುಟ್ಟು ಮಾಡುತ್ತಿದ್ದಾನೆ ಅರಸ. ಗುಟ್ಟಾಗಿ ನಾಡಿನಿಂದ ಮಗನನ್ನು ಹೊರಗಟ್ಟಿ ನಗು ಹಿಡಿಸಬೇಕು. ಪಟ್ಟ ಮನುಷ್ಯ ಮಗನೇ ಪಟ್ಟ ಕಟ್ಟುವ ಉಂಟಾಗ ಇದು ಮೋಸವಲ್ಲವೇ? ಬಿಡಲಾರೆ, ನಾನು ಬಿಡಲ. ಈಗ ನಾನು ಮಹಾರಾಣಿ ದಶರಥ ಮಹಾರಾಜರು ಇತ್ತಲೇ ಬರುತ್ತಿದ್ದಾರೆ. ಬರಲಿ ಬಿಡು. ಇದೇನು ನಿನ್ನ ಈ ಅವಸ್ಥೆ? ನೀನೇಕೆ ಈ ಕೋಪಗ್ರಹವನ್ನು ಹೊಕ್ಕಿರಬೇಕು? ನಿನ್ನ ಕೋರಿಕೆ ಏನೆಂದು ನನ್ನಲ್ಲಿ ಹೇಳು. ಅರಕ್ಷಣದಲ್ಲಿ ನಾನು ಪೂರೈಸುತ್ತೇನೆ. ಬಿಡು. ಈ ಭಿನ್ನಾಣದ ಮಾತುಗಳಿಗೆ ನಾನು ಮರುಳಾಗುವುದಿಲ್ಲ. ಏಕೆ ಈ ಕೋಪ ತಾಪ? ನೀನು ನನ್ನ ಮುದ್ದಿನ ಮಡದಿ, ಮೋಹದ ರಾಣಿ, ನನ್ನೊಲುಮೆಯ ಚಿನ್ನಾರಿ, ನನ್ನ ಚೈತನ್ಯದ ಚಿಲುಮೆ. ಹೇಳು, ಯಾರು ನಿನ್ನನ್ನು ಅವಮಾನಿಸಿದರು? ಯಾರು ನಿನ್ನನ್ನು ಈ ಕ್ರೋಧಾಗ್ನಿಯಲ್ಲಿ ತಳ್ಳಿದರು? ಯಾರ ಮೃತ್ಯು ಕಾದಿದೆ ಎಂದು? ದಶರಥ ಮಹಾರಾಜ, ಸಾಕು ಮಾಡು ಈ ನಿನ್ನ ಜೇನ ಸುರಿಸುವ ಮಾತ. ಹಾಗಾದರೆ
ಹೇಳು, ಏನಾಯಿತೆಂದು ಹೇಳು. ನಾನು ಅಖಂಡ ರಾಜ್ಯದ ಚಕ್ರಾಧಿಪತಿ. ದ್ರಾವಿಡ, ಸಿಂಧು, ಸೌರಾಷ್ಟ್ರ, ಅಂಗ, ವಂಗ, ಭಂಗ, ಮಗಧ, ಮತ್ಸ ಅಲ್ಲದೆ ಬೇರೆ ಎಲ್ಲೇ ಇರುವ ಅಮೂಲ್ಯವಾದ ವಸ್ತು ನಿನಗೆ ಬೇಕೆನಿಸಿದರೂ ಕ್ಷಣ ಮಾತ್ರದಲ್ಲಿ ತಂದು ನಿನಗೆ ಅರ್ಪಿಸುವೆ. ನನಗೆ ಎಷ್ಟೇ ಕಷ್ಟವೆನಿಸಿದರೂ ಸರಿ, ನಿನಗೆ ನಿನ್ನ ಪ್ರೀತಿಗಾಗಿ ತಂದು ನಿನಗೇ ಅರ್ಪಿಸುವೆ. ಅಷ್ಟೆಲ್ಲ ಕಷ್ಟ ಬೇಡ ಮಹಾರಾಜ. ಅಂದು ನೀನು ನನಗಿದ್ದ ಆ 2 ವರಗಳ ಸ್ಮರಣೆ ನಿನಗಿದೆ ತಾನೆ. ಆ ಯುದ್ಧ ದೇವದಾನವರ ಯುದ್ಧ. ಶಂಬರಾಸುರನವನಿಗೆ ನೆನಪಿಲ್ಲದೆ ಏನು ದೇವಿ? ಅಂದು ನೀನು ರಣರಂಗದಲ್ಲಿ ನಿನ್ನ ಸಾಹಸಕ್ಕೆ ಸುಪ್ರೀತನಾಗಿ ಏನಾದರೂ ವರವನ್ನು ಕೇಳುತ್ತೀವಿ ಎಂದು. ಅದಕ್ಕೆ ನೀನು ಸಮಯ ಬಂದಾಗ ಕೇಳುತ್ತೆ ರಾಜ ಎಂದೇ ಅಲ್ಲವೇ? ಓಹೋ, ನೆನಪಿದೆ ನಿನಗೆ ನೀನಂತ ವರಗಳ ಬಗ್ಗೆ. ಅಯೋಧ್ಯೆಯ ಅರಸು ಇಲ್ಲದಾಗುವ ಸಮಯದಲ್ಲಿ ಅಯೋಧ್ಯೆಗೆ ನಿನ್ನನ್ನು ಉಳಿಸಿಕೊಟ್ಟವಳು ನಾನು. ನೀನು ನನಗಿತ್ತ ಆ 2 ವರಗಳನ್ನು ಇಂದು ಪಡೆಯಲು ಬಯಸುವೆ. ನಾನು ನಿನಗೆ 2 ವರವನ್ನು ಕೊಡು, ಅದನ್ನು ಕೊಡಲೇಬೇಕು. ಅದಕ್ಕಾಗಿ ನೀನೇಕೆ ಈ ಕೋಪಗಳನ್ನು ಹೊತ್ತಿರುವೆ? ಹೋಗಬೇಕು, ಕೇಳು. ನಿನಗೇನು ಬೇಕು ಕೇಳು. ಆಕಾಶದಲ್ಲಿರುವ ಗಗನ ಕುಸುಮ ಬೇಕೆ? ಪಾತಾಳದಲ್ಲಿರುವ ವಜ್ರ ಮಾಣಿಕ್ಯ ಬೇಕೆ? ಮಹಾರಾಜ, ಯೋಚಿಸು. ಮಾತು ಕೊಡುವ ಮುನ್ನ 2 ಸಲ ಯೋಚಿಸು. ಕೊಟ್ಟ ನಂತರ ಆಗದು ಎಂದು ಮುಖ ತಿರುಗಿಸಬೇಡ. ನಿನಗೆ ನನ್ನ ಮೇಲೆ ಸಂದೇಹವೇ? ನೀನು ಕೇಳಿದ್ದನ್ನು ನಾನು ಹೇಗೆ ಕೊಡದೆ ಹೋದೇನು? ರಘುಕುಲದವರು ರಾಜಶ್ರೇಷ್ಠರು, ವಚನಬದ್ಧರು. ಪ್ರಾಣ ಹೋದರೂ ವಚನವನ್ನು ತಪ್ಪಲಾರರು. ಒಂದು ವೇಳೆ ನಿನಗೆ ನನ್ನ ಮೇಲೆ ಅಷ್ಟ ಅವಮಾನವಿದ್ದರೆ ನನ್ನ ಪುತ್ರ ರಾಮನ ಮೇಲೆ ಆಣೆ ಮಾಡಿ ಹೇಳುವೆ, ನೀನು ಕೇಳಿದ್ದನ್ನು ತಂದು ನಾನು ನಿನಗೆ ಅರ್ಪಿಸುವೆ. ಸರಿ, ಕೇಳು ದಶರಥ ಮಹಾರಾಜ. ನಾನು ಬೇಡುವ ಮೊದಲನೆಯವರು ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಎರಡನೆಯವರ ರಾಮನಿಗೆ 14 ವರ್ಷ ವನವಾಸವಾಗಬೇಕು. ಕೈಗೆ ಇದೇನು ಕೇಳುತ್ತಿರುವೆ ನೀನು? ಇದೇನು ಕೇಳುತ್ತಿರುವೆ? ಮಹಾರಾಜ, ಅದೇಕೆ ಮೌನಿಯಾದೆ? ಎಲ್ಲಿ ಹೋಯಿತು ಆಕಾಶದ ಗಗನ ಕುಸುಮ, ಪಾತಾಳದ ವಜ್ರ ಮಾಣಿಕ್ಯ? ಅದೇಕೆ ರಘುವಂಶದ ವಚನಬದ್ಧ ರಾಜ ಮೌನಿಯಾದ? ಈ ಕೈಗೆ ಇದೆಂತಹ ವರವನ್ನು ಕೇಳುತ್ತಿರುವೆ ನೀನು? ಎಂತಹ ವರವನ್ನು ಕೇಳುತ್ತಿರುವೆ? ಮಹಾರಾಜ, ನಾನು ಹುಟ್ಟಿದ್ದು ರಾಜಮನೆತನ. ನಾನು ಮದುವೆಯಾಗಿ ಅಡಿಯಿಟ್ಟಿದ್ದು ಅದು ಕೂಡ ರಾಜಮನೆತನ. ಹಾಗಿರುವಾಗ ನಾನು ರಾಜ್ಯವನ್ನಲ್ಲದೆ ತಿನ್ನಲು ಹುರಿಕಾಳನ್ನು ಕೇಳುವೆ ಎಂದುಕೊಂಡೆಯ ನೀನು? ಪ್ರೀತಿಯಾದ ಮಾತುಗಳೇವು? ಇಂತಹ ಪುಣ್ಯ ರೂಪದಿಂದ ಪಾಪ ಉದಿಸುವುದೇ? ಸೌಂದರ್ಯ ಕನಿಯಿಂದ ಇಂತಹ ವಿಕೃತ ವಿಚಾರವೇ? ಇಲ್ಲ, ಇದು ಸಾಧ್ಯವಿಲ್ಲ. ಬಹುಶಃ ನನ್ನ ಮತಿ ಪ್ರವಣೆಯಾಗಿರಬೇಕು. ಕೈಗೆ ನನ್ನೊಂದಿಗೆ ನೀನು ಕುಚೋದ್ಯ ಮಾಡುತ್ತಿರುವೆಯ? ಇಂತಹ ತಮಾಷೆ ನಿನಗೆ ತರವೇ? ಬೇಡ ಕೈಗೆ, ಬೇಡ. ತಮಾಷೆನಾದರೂ ಇಂತಹ ನುಡಿಗಳನ್ನು ನುಡಿಯಬೇಡ ಕೈಗೆ, ನುಡಿಯಬೇಡ. ನೀನೀಗ ಬೇಡಿದ್ದು ವರವಲ್ಲ,
ಅದು ನನ್ನ ಸಾವು. ಮಹಾರಾಜ, ನಾನೇಕೆ ಹಾಸ್ಯ ಮಾಡಲಿ? ಆ 2 ವರಗಳು ನನ್ನ ಮನಸ್ಸಿನ ತೀವ್ರವಾದ ಬಯಕೆ. ಅದನ್ನು ನಾನೇನು ಹಾಗೆ ಕೇಳುತ್ತಿಲ್ಲವಲ್ಲ. ಅಂದು ನೀನು ನನಗೆ 2 ವರಗಳನ್ನು ಎಂದು ಕೇಳುತ್ತೀನಿ ಅಷ್ಟೇ. ಅದು ನನ್ನ ಹಕ್ಕಾಗಿದೆ, ಕೊಡುವುದು ನಿನ್ನ ಧರ್ಮವಾಗಿದೆ. ನೀನು ಕೊಟ್ಟ ವಚನವನ್ನು ನೆನಪಿಸಿಕೊ. ಅಂದು ನನ್ನ ಕೈ ಹಿಡಿಯುವಾಗ ನಿನ್ನ ಮಗನಿಗೆ ಪಟ್ಟ ಎಂದು ಹೇಳಿದೆ ಅಲ್ಲವೇ? ಎಲ್ಲಿ ಹೋಯಿತು ಆ ವಾಗ್ದಾನ? ನಾನು ಮಾತನಾಡದೆ ನನ್ನ ಅಭಿಷ್ಟೆಯನ್ನು ಪೂರೈಸು. ಮನುಕುಲದ ಇತಿಹಾಸದಲ್ಲಿ ಮಾತಿಗೆ ತಪ್ಪಿದವ ಎಂಬ ಹಣೆಪಟ್ಟಿ ನಿನ್ನದಾಗದಿರಲಿ. ಮತಿಭ್ರಮಣೆಯಾಗಿದೆಯೇ ನಿನಗೆ? ಹೀಗೆ ಮಾತನಾಡುತ್ತಿರುವೆ? ಏನಾಗಿದೆ ನಿನಗೆ? ಏನಾಗಿದೆ ನಿನಗೆ? ನಿನ್ನ ಹೆತ್ತ ಮಗ ಭರತನಿಗಿಂತಲೂ ರಾಮ ನಿನಗೆ ಪ್ರಿಯದಲ್ಲವೇ? ಅಯ್ಯೋ ರಾಮ, ರಾಮ, ನಿನ್ನ ಹೆತ್ತ ಮಗ ರಾಮನಿಗೆ ನಾಳೆ ಪಟ್ಟಾಭಿಷೇಕ. ಹಾ, ತಿಳಿದಿದೆ, ನನಗೆ ತಿಳಿದಿದೆ. ಅದಕ್ಕೆ ಈ ವರವನ್ನು ಕೇಳುತ್ತದೆ. ನನ್ನ ಭರತನಿಗೆ ನಾಡು, ರಾಮನಿಗೆ ಕಾಡು. ಇದೇ ನನ್ನ ಅಭಿಲಾಷೆ. ಏಕೆ ಈ ದ್ವೇಷ ರಾಮನ ಮೇಲೆ? ಅವನು ನಿನ್ನ ಮಗನಲ್ಲವೇ? ಬೇಡ, ಈ 2 ವರವನ್ನು ಬಿಟ್ಟು ಬೇರೆ ಬೇರೆ ಏನಾದರೂ ಕೇಳಿಕೋ, ಸಂತೋಷದಿಂದ ನೀಡುವೆ. ಆದರೆ ಈ 2 ವರವನ್ನು ನೀಡಿ ನಾನು ಬದುಕುಳಿಯಲಾರೆ. ಮಹಾರಾಜ, ಮಹಾರಾಜ, ಈ ರೀತಿ ಭಾವನೆಗಳಿಂದ ನನ್ನನ್ನು ಕಟ್ಟಿ ಹಾಕುವ ವ್ಯರ್ಥ ಪ್ರಯತ್ನ ಮಾಡಬೇಡ. ಏನಾದರೂ ನನಗೆ ಅದರ ಗೊಡವೆ ಇಲ್ಲ. ನಾನು ನನ್ನ ನಿರ್ಧಾರವನ್ನು ಬದಲಿಸಲ. ಭರತನಿಗೆ ರಾಜ್ಯಾಭಿಷೇಕವಾಗಲಿ, ರಾಮನಿಗೆ ವನವಾಸವಾಗಲಿ, ಕಂದ ಮೂಲಗಳೇ ಇನ್ನು ಮುಂದೆ ಅವನ ಆಹಾರವಾಗಲಿ. ಇದು ನನ್ನ ಕಟ್ಟ ಕಡೆಯ ಮಾತು. ನೀಚ ನೀನು, ನಿನಗೆ ಇಂತಹ ವಿಕೃತ ವಿಚಾರ ಬಂತು. ಏನು ಮಾಡಲಿಲ್ಲ ಅದು? ಏನು ಮಾಡಲಿ? ನಿನ್ನ ರೂಪದಂತೆ ನಿನ್ನ ಮನಸ್ಸು ಸುಂದರ ಎಂದು ಭ್ರಮಿಸಿದೆ. ಆದರೆ ತಿಳಿದುಕೋ, ನೀನು ಏನೇ ಕೇಳಿದರೂ ನಾನು ಕೊಡಲಾರೆ. ತಿಳಿದಿತ್ತು, ನನಗೆ ತಿಳಿದಿತ್ತು. ನೀನು ಹೀಗೆ ಹೇಳುವೆ ಎಂದು ನನಗೆ ತಿಳಿದಿತ್ತು. ಮಹಾರಾಜ, ತಿಳಿದು ರಘುವಂಶದ ಯಾವ ಅರಸನು ಇದುವರೆಗೆ ಕೊಟ್ಟ ಮಾತನ್ನು ತಪ್ಪಿತು. ಈಕ್ಷ್ವಾಕು ವಂಶದ ರಾಜಶ್ರೇಷ್ಠರು ವಚನಬದ್ಧರು ಎನ್ನುವ ಖ್ಯಾತಿ ಇಲ್ಲಿಯವರೆಗೆ ನಡೆದು ಬಂದಿದೆ. ಅದು ಎಂದು ನಿನ್ನಿಂದ ಭಂಗವಾಗುತ್ತದೆ. ಕೊಟ್ಟ ವರಗಳನ್ನು ನೀಡದ ರಾಜ ದಶರಥ ಎನ್ನುವ ಕಳಂಕದ ಕಿರೀಟವನ್ನು ಹೊರಲು ಸನ್ನದ್ಧನಾಯಿತು. ಎಂತಹ ವ್ಯೂಹದೊಳಗೆ ನನ್ನನ್ನು ಸಿಲುಕಿಸಿ ಬಿಟ್ಟೆ ನೀನು. ಎಂತಹ ವ್ಯೂಹದೊಳಗೆ ಬಿಟ್ಟು ಸಿಲುಕಿಸಿದೆ. ಆ ಕೆಟ್ಟ ಹುಳು ನೀನೆಂದು ತಿಳಿಯದೆ ನಿನ್ನನ್ನು ಮೋಹಿಸಿದೆ. ನಾನು ಮೋಹಿಸಿದೆ. ನನ್ನೆದುರು ನೀ ಇಲ್ಲ. ಬೇಡ, ಇಲ್ಲಿಂದ ತೊಲಗು. ಮಹಾರಾಜ, ನಿಲ್ಲಿಸು ನಿನ್ನ ನಿಂದನೆ. ನನ್ನ ಮಗ ಭರತ ಕೋಸಲದ ಜನ ಮೆಚ್ಚುವಂತೆ ರಾಜ್ಯವಾಡು. ಅದರ ಬಗ್ಗೆ ಸಂದೇಹ ಬೇಡ ನಿನಗೆ. ಅದೂ ಅಲ್ಲದೆ ಗಿರಿ ವನಗಳೆಂದರೆ ಕೌಸಲ್ಯ ಪುತ್ರ ರಾಮನಿಗೆ ಅಗಾಧ ಪ್ರಿಯ. 14 ವರ್ಷ ವನವಾಸವನ್ನು ಆನಂದಿಸಲಿ ಬಿಡಿ. ಮತ್ತೆ ಮತ್ತೆ ಹೇಳು, ನ್ಯಾಯ ನನ್ನ ಪಕ್ಷದಲ್ಲಿದೆ. ತಪ್ಪು ನಿನ್ನಿಂದ ಆಗಿದೆ, ತಪ್ಪು ನೀನು ಮಾಡುತ್ತಿರುವೆ. ನನ್ನ ಮತ್ತು ಈ ಅಯೋಧ್ಯೆಯ ಸಂತೋಷ ಸಂಭ್ರಮವನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿದೆಯಲ್ಲೇ. ಹೆಂಡತಿ ಚೆಲುವೆ ಎಂದು ಮರುಳಾಗಿ ಮುಪ್ಪು ದೊರೆ ಮಗನನ್ನು ಕಾಡಿಗಟ್ಟಿದ ಎಂದು ಲೋಕ
ನಗದೆ ಇರುವುದೇ ಬೇಡ ಕೈಕೆ, ಬೇಡ. ಈ 2 ವರವನ್ನು ಬಿಟ್ಟು ಬೇರೆ ಏನಾದರೂ ಕೇಳಿಕೋ, ಸಂತೋಷದಿಂದ ಕೇಳು ಕೈಕೆ. ನಿನ್ನ ವರವನ್ನು ಕೇಳಬೇಡ ಕೈಕೆ, ನಿನ್ನಲ್ಲಿ ಕೈ ಮುಗಿದು ದೀನನಾಗಿ ಬೇಡಿಕೊಳ್ಳುತ್ತೇನೆ. ಇದು ಆಗದ ಮಾತು ಮಹಾರಾಜ. ಒಂದು ವರ ನೀಡಿ ಕೃತಾರ್ಥರ, ಇಲ್ಲ ವಚನ ಭ್ರಷ್ಟರಾಗಿ ರಘುಕುಲಕ್ಕೆ ಕಪ್ಪು ಚುಕ್ಕಿಯ. ಏಕೆ ಇಷ್ಟು ನಿಷ್ಠೂರರಾದ ನೀನು? ಏಕೆ ಇಷ್ಟು ನಿಷ್ಠೂರ? ಹಿಂದೆ ನೀನು ಹೀಗಿರಲಿಲ್ಲ ಕೈಕಿ, ಈಗೇನಾಗಿ ಹೋಗಿದೆ? ನಿನ್ನ ಆಸೆಯಲ್ಲಿ ನಿನ್ನ ಮಗ ಭರತನೇ ರಾಜನಾಗಲಿ, ನನ್ನ ಎಲ್ಲ ಸಾಮ್ರಾಜ್ಯವನ್ನು ನಿನಗೇ ಅರ್ಪಿಸುವೆ. ಆದರೆ ರಾಮನಿಗೆ 14 ವರ್ಷ ವನವಾಸ. ಬೇಡ ಕೈಕೆ, ಬೇಡ. ರಾಮನನ್ನು ಕಾಡಿಗೆ ತಳ್ಳಬೇಡ. ನನ್ನ ರಾಮನನ್ನು ನನಗೆ ಕೊಡು, ನನಗೆ ಕೊಡು, ನನಗೆ ಕೊಡು. ಸಾಧ್ಯವಿಲ್ಲ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮತ್ತೆ ಮತ್ತೆ ಅದೇ ಮಾತನ್ನು ಆಡದಿರಿ ಮಹಾರಾಜ. ರಾಮನ ಮೇಲೆ ಆಣೆ ಮಾಡಿದ್ದೀರಿ, ನೆನಪಿರಲಿ. ಅಯ್ಯೋ, ರಾಮ ರಾಮ. ದಶರಥನ ಪರಿಸ್ಥಿತಿ ಯಾಕೂ ಬೇಡವಾದಂಗಾಗ್ತದೆ. ಇರ್ಮಿ, ಎಲ್ಲರೂ ಮನೆಯಾಗೂ ಗಂಡಂದ್ರ ಪಾಡು ನಿಂದಾಯದು. ಏನ್ ಮಾಡೋದು? ಒಂದ್ ಮಲ್ಗಾವ ಹೊಟ್ಟಿ ನೋಡು ಹಾಗೆ ಬಂದಿರ್ತೀನಿ. ಈ ಗಂಭೀರ ವಿಷಯದಾಗ ನಾವು ಕೊಟ್ಟಿ ಮಾತಿಯಾಗ ಬಿಡ ಬಿಡ ಕತಿ ಮುಂದುವರ್ಸೋಣ. ಈಗ ರಾಮ ಏನ್ ಮಾಡ್ತಾನ? ಅಪ್ಪ ನೋಡು, ರಾಮ ಬಂದ. ಮಲ್ಲಿಗೆ ಮನವು ವಿಷಾಯಿತು ಕಾಣ ಮುಪ್ಪರಸನ ಪುತ್ರ ಶೋಕವು ಮುಗಿದೇರಿತು ಭರತಿ ಮುಳುಗಿದ ದುಃಖದ ಮಡಿಲಲ್ಲಿ ಶೋಕದಿ ಮಹಾರಾಜ ರಾಮ 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 ಬಂದೇ ಅಕ್ಕಂತ ಜನಕ ಕೂಡಲೇ ಬರಬೇಕೆಂಬ ಮಂತ್ರಿ ಸುಮಂತ್ರನ ಸಂದೇಶ ಕೇಳಿ ಓಡೋಡಿ ಬಂದೆ. ಏನಾಯಿತು? ಹೀಗೇಕೆ ಮಲಗಿದ್ದೀರಿ? ಸರ್ವನಾಶವಾಗಿ ಹೋಗಿತು ಅಂತ, ಸರ್ವನಾಶವಾಗಿ ಹೋಗಿತು. ಜನಕ, ಏಕೆ ಈ ನರಳಾಟ? ಆರೋಗ್ಯವಾಗಿದ್ದೀರಲ್ಲವೇ? ಸ್ವಲ್ಪ ನೀರು ಕೊಡಲೇನು? ನೀರಿನಿಂದ ಶಮನವಾಗುವುದಿಲ್ಲ ಅಂತ, ಎಲ್ಲ ಮುಗಿದು ಹೋಯಿತು. ಜನಕ, ಏಕೆ ಈ ದುಃಖ? ಅಯ್ಯೋ, ಮಾತೆ, ಏನಾಯಿತು?
ನೀವಾದರೂ ಹೇಳಿ. ರಾಮ ಆ ದುಷ್ಟೆಯನ್ನು ಏನು ಕೇಳಬೇಡ ಮಗು. ದುಷ್ಟೆ ಅವಳು, ದುಷ್ಟೆ. ಈ ಕೂಡಲೇ ರಾಜವೈದ್ಯರನ್ನು ಕರೆತರಬೇಕು. ಇಲ್ಲ ರಾಮ, ಇದು ರಾಜವೈದ್ಯರಿಂದ ಗುಣಪಡಿಸುವ ಕಾಯಿಲೆ ಅಲ್ಲ. ಮಾತು ಏನಿದು ನಿಮ್ಮ ಮಾತಿನ ಆಶ್ಚರ್ಯ? ನಿನ್ನ ತಂದೆಯ ಈ ಸ್ಥಿತಿಗೆ ನೀನೇ ಕಾರಣನಾಗಿದೆ. ಏನು? ನಾನೇ ಅದೇನೆಂದು ಹೇಳಿದ್ದಾರೆ. ಅರೆ ಕಡೆಗೆ ಅವರ ದುಃಖವನ್ನು ನೀಗಿಸುವೆ, ಅದರಲ್ಲಿ ಯಾವ ಸಂದೇಹವೂ ಬೇಡ. ಹೇಳುವೆ ರಾಮ. ಈ ಹಿಂದೆ ನಿಮ್ಮ ತಂದೆ ನನಗೆರಡು ವರಗಳನ್ನು ನೀಡಿದ್ದರು. ಅದನ್ನು ಸಮಯ ಬಂದಾಗ ಪಡೆಯುವೆ ಎಂದು ಹೇಳಿದರು. ಈಗ ಸಮಯ ಬಂದ ಆ ಎರಡು ವರಗಳನ್ನು ಕೇಳಿ ಅಷ್ಟೇ. ಹೌದೇ ತಾಯಿ? ವರರೂಪವಾಗಿ ತಾವೇನು ಕೇಳಿದ್ದೀರಿ? ರಾಮ ಹೇಳು, ಖಂಡಿತ ಹೇಳು. ನಾನು ಬೇಡಿದ ಆ ಎರಡು ವರಗಳನ್ನು ನೀಡಿದರೆ ಸೂರ್ಯವಂಶಕ್ಕೆ ತಿಲಕಪ್ರಾಯರಾದ ಈ ನಿನ್ನ ತಂದೆ ದಶರಥ ಮಹಾರಾಜರು ವಚನಭ್ರಷ್ಟರಾಗಲು ಹೊರಟಿದ್ದಾರೆ. ನಾನು ಕೇಳಿದ ವರಗಳನ್ನು ನೀಡಿದರೆ ನಿನಗೆ ವಂಚನೆ ಮಾಡಿದಂತೆ ಎಂದು ಗ್ರಹಿಸುತ್ತಿದ್ದಾರೆ. ಹಾಗಿರುವಾಗ ನೀನು ಕೂಡ ಅದೇ ಹಾದಿಯಲ್ಲಿ ತುಳಿಯಲಾರೆ ಎಂದು ಅದು ಹೇಗೆ ನಾನು ನಂಬಲಿ? ನನ್ನ ಬೇಡಿಕೆಗಳು ನಿನಗೆ ಸಂಬಂಧಪಟ್ಟಿದ್ದಾರೆ. ಹೌದು ತಾಯಿ, ಇದು ನನಗೆ ಸಂಬಂಧಪಟ್ಟಿದ್ದೆ. ಹಾಗಾದರೆ ಸಂಕೋಚದಲ್ಲಿ ಕೇಳಲು ನೀವು ಕೇಳಿದ್ದನ್ನು ನಾನು ಸಂತೋಷದಿಂದ ನೆರವೇರಿಸುವೆ. ರಾಮ, ಯೋಚಿಸು. ಮೊದಲು ಮಾತು, ನಂತರ ಅದೇನೆಂದು ಹೇಳು. ಮಾತೆ, ನಾನು ರಾಮ, ನಿಮ್ಮ ಪ್ರೀತಿಯ ರಾಮ. ನಿಮ್ಮ ಪ್ರೀತಿಯನ್ನು ಬಾಲ್ಯದಿಂದಲೂ ಮನದಣಿಯ ಉಂಡವನು ನಾನು. ಹಾಗಿರುವಾಗ ನೀವು ಕೇಳಿದ್ದನ್ನು ನೀಡದೇ ಇರಲು ಸಾಧ್ಯವೇ? ಮೊದಲು ಅದೇನೆಂದು ತಿಳಿಸಿ. ನೀವು ಕೇಳಿದ್ದನ್ನು ನೀಡಿ ತಂದೆಯ ತೊಡಕನ್ನು ದೂರವಾಗಿಸುವೆ. ನಿಮ್ಮ ಅಭೀಷ್ಟೆ ಈಡೇರಿಸುವೆ. ಆ ಸೌಭಾಗ್ಯ ನನಗೆ ದೊರಕಿತಲ್ಲ ಎಂದು ಸಂತಸ ಪಡುವೆ. ಇದು ಸತ್ಯ. ರಘುವಂಶದ ಮೇಲೆ ಆಣೆಯಾಗಿಯೂ ಇದು ಸತ್ಯ. ಸರಿ, ಹೇಳುತ್ತೇನೆ. ನಾನು ಕೇಳಿದ ಮೊದಲನೆಯ ವರ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ರಾಮ ಅಯೋಧ್ಯೆಯ ಮುಂದಿನ ಅರಸನಾಗಬೇಕು. ಮಾತೆ, ಇಷ್ಟೇ? ಎಂತಹ ಒಳ್ಳೆಯ ವಿಚಾರ. ಭರತ ನನ್ನ ಪ್ರಿಯ ಸಹೋದರ. ಅವನು ಅಯೋಧ್ಯೆಯ ಅರಸನಾದರೆ ನನ್ನಷ್ಟು ಆನಂದಿಸುವವರು ಬೇರೆ ಇರಲಿಕ್ಕಿಲ್ಲ. ಭರತನೇ ಅರಸನಾಗಲಿ ತಾಯಿ. ರಾಮ, ಮೊದಲನೆಯ ವರವೇನೆಂದು ತಿಳಿದು ಎರಡನೆಯ ವರವೇನೆಂದು ತಿಳಿಯುವ ಕೌತುಕ ನಿನಗಿಲ್ಲವೇ? ಅದನ್ನು ಹೇಳಿದ ಮೇಲೆ ಈಗಿರುವ ನಿನ್ನ ಆನಂದ ಹಾಗೆಯೇ ಉಳಿಯುವುದೇ? ಮಾತೆ ಹೇಳಿ, ಹೇಳಿ ಮಾತೆ ಹೇಳಿ. ನಿಮಗೇಕೆ ಸಂಶಯ? ನೀವು ಏನಾದರೂ ಕೇಳಿ, ನಾನು ಕೊಡದೆ ಇರಲಾರೆ. ನಿಸ್ಸಂಕೋಚವಾಗಿ ಕೇಳಿ. ಸರಿ, ಹಾಗಾದ್ರೆ ನನ್ನ ಎರಡನೆಯವರ ರಾಮನ್, ಅಂದರೆ ನಿನಗೆ 14 ವರ್ಷ ವನವಾಸ. ನೀನು ನಾರು ಮಡಿಯನ್ನು ಜಟಾಧಾರಿಯಾಗಿ ಬರಿಗಾಲಿನಲ್ಲಿ ವನವಾಸಕ್ಕೆ ತೆರಳಬೇಕು. ಇದು ನಿನಗೆ ಸಾಧ್ಯವೇ? ಏಕೆ ಸಾಧ್ಯವಿಲ್ಲ ತಾಯಿ? ನಾನು ಈಗಲೇ ಹೊಟ್ಟೆ ಪೀತಾಂಬರವ ಕಳಚಿ ವಜ್ರದಾಭರಣಗಳನ್ನು ತೆಗೆದು ಸಕಲ ವೈಭೋಗಗಳನ್ನು ತ್ಯಜಿಸಲು ಸಿದ್ಧನಿದ್ದೇನೆ. ನೀವು ನಿಶ್ಚಿಂತರಾಗಿ. ರಾಮ, ಬೇಡ ಕಂದ. ಆ ದುಷ್ಟೆಯ ಮಾತನ್ನು ಕೇಳಬೇಡ. ಅವರನ್ನು ನಂಬಬೇಡ ಮಗು, ಕೇಳಬೇಡ. ಜನಕ, ಶೋಕಿಸದಿರ. ಮಾತೆ ಕೈಕೇಯಿ ಕೇಳಿದ್ದರಲ್ಲಿ ತಪ್ಪೇನಿದೆ. ಭರತ ಕೂಡ
ನಿಮ್ಮ ಪುತ್ರನಲ್ಲವೇನು? ಅಯೋಧ್ಯೆಯನ್ನು ನನ್ನ ಬದಲು ನಿಮ್ಮದೇ ಇನ್ನೊಬ್ಬ ಪುತ್ರ ಆಳು ಬಂದ ಸಂತಸದಿಂದ ಮಾತಿಗೆ ಬಲವನ್ನು ನೀಡಿ. ಮೆಚ್ಚಿನ ನಿನ್ನ ದೃಢ ಚಿತ್ತವನ್ನು ರಾಮ, ನೀನಿನ್ನ ಹೊರಡು. ಶೀಘ್ರವೇ ವನಗಮನಕ್ಕೆ ಸಿದ್ಧನ. ಆಗಲಿ ಮಾತೆ. ಕೊನೆಯದಾಗಿ ಹೆತ್ತ ತಾಯಿಗೆ ಕೈ ಹಿಡಿದ ಹೆಂಡತಿ ಸೀತೆಗೆ ಹೇಳಿ ಹೊರಡುವಷ್ಟು ಅವಕಾಶ ಕೊಡಿದ್ದಾರೆ. ನಿಮ್ಮ ಅಪ್ಪಣೆಯನ್ನು ಪಾಲಿಸಲು ನಾನು ಬದ್ಧನೂ ಸಿದ್ಧನೂ ಆಗಿರಬೇಕು. ನನ್ನನ್ನು ಆಶೀರ್ವದಿಸಿ ಮಾತೆ. ನಿನ್ನ ವನವಾಸ ನಿರ್ವಿಘ್ನವಾಗಿ ನೀನಿನ್ನ ಹೊರಡು. ಅವಳ ಆಶೀರ್ವಾದವನ್ನು ಏಕೆ ಕೇಳುವೆ? ದುಷ್ಟೆಯವಳು, ಕೊಲೆಪಾತಕಿಯವಳು. ಸಮಾಧಾನವಿದೆ. ಮಾತೆ ವಚನ ನೆರವೇರಿಸಿ ರಘುವಂಶದವರ ವಚನ ಬದ್ಧತೆಯನ್ನು ಮತ್ತೊಮ್ಮೆ ಸಾಕ್ಷೀಕರಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ತಂದೆ. ನನ್ನನ್ನು ಅಗಲಬೇಡ ಕಂದ, ನನ್ನನ್ನು ಬಿಟ್ಟು ಹೋಗಬೇಡ. ಸಮಾಧಾನವಿದ್ದೀರಿ. ನಾನಿನ್ನು ಬರುವೆ. ನನ್ನನ್ನು ದೂರ ಮಾಡಬೇಡ ಕಂದ, ನನ್ನನ್ನು ಬಿಟ್ಟು ಹೋಗಬೇಡ. ಅಯೋಧ್ಯೆಯಾಯಿತು ಮಸಣದ ನದಿ, ಮೂಡಿತು ನಗರು. ನೀರಿಟ್ಟರು ಅರಮನೆ ಜನರು, ಕೈಕೇಳಿ ವರಗಳು ಗೆದ್ದಿತು ನೋಡ. ರಾಮ ಲಕ್ಷ್ಮಣ ಸೀತೆ ಹಿಡಿದರು ಕಾಡಿನ ಜಾಡ. ಬಲಗಳು ಗೆದ್ದಿತು ನೋಡ. ರಾಮ ಲಕ್ಷ್ಮಣ ಸೀತೆ ಹಿಡಿದರು ಕಾಡಿನ ಜಾಡ. ಕಾಡಿನ ಜಾಡ. ಪಯಣವು ಸಾಯಿತು ಬರಿಗಾಲಿನಲ್ಲಿ. ಕಲ್ಲು ಮುಳ್ಳುಗಳ ದಶರಥ ತಪ್ಪಿಸಿದ ರಾಮನ ನೆನಪಲಿ. ರಾಮ 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 ದಿಕ್ಕಿನ ಮುರಳಿ. ಅಯ್ಯೋ ನಿಂತಿತು ಪುತ್ರವಿಯೋಗದಿ. ಹೊಂಚು ಹಾಕಿತು
ಅದೇನ್ ಹೇಳ ಚಲ್ವಾ? ಎಲ್ಲ ಮುಗಿದು ಅಂತ ಹ್ಞೂ ಚಲ್ವಾ, ಹಿಂಗಾಗುತ್ತೆ ಅಂತ ನಾವು ಚೂರು ಅನ್ಕೊಂಡಿಲ್ಲ. ಸಿರ್ಮಿ, ನಿಂಗೊಂದು ನಾ ಮನದಾಳದ ಮಾತು ಕೇಳೇನ್ ಸಿರ್ಮಿ. ಅದೇನ್ ಹೇಳ? ಸಿರ್ಮಿ, ಕೈಗೆ ಇಷ್ಟು ಹಠಗಾರ್ತಿಯನ್ನ ಅನ್ಕೊಂಡಿರ್ಲಿಲ್ಲ. ಆಕಿ ನೋಡಿದ್ರ ನೀನೇ 1000 ರೂಪಾಯಿ ಉತ್ತಮ. ಚಲ್ವಾ, ನೀನ್ ನನ್ ಪಡಿಯಾಕ ಬಾಳ ಪುಣ್ಯ ಮಾಡಿದ್ದೀನಿ. ಹೌದು ಕತಿ ಮುಂದುವರ್ಸೋಳಿಲ್ಲ. ಹಾ, ನನ್ ಮಗ ಭರತ ಅಯೋಧ್ಯಾಧೀಶನಾಗಬೇಕು ಅನ್ನೋ ಒಂದು ಹಠಕ್ಕೆ ಬಿದ್ದ ಕೈಕೇಯಿಗೆ ದಶರಥನ ಸಾವು ಕೂಡ ಕಂಬಿಡಿಸಲಿಲ್ಲ. ಮಗ ಭರತ ಯಾವಾಗ ಬರ್ತಾನ, ಅಯೋಧ್ಯ ಗತಿ ಯಾವಾಗ ಇರ್ತಾನ ಅನ್ನೋ ಒಂದೇ ವಿಚಾರ ಆಕಿ ತಲೆಯಾಗ ಹೊಡಿತಿತ್ತು. ಅಜ್ಜನ ಮನೆ ಕೇಕೆಯದಲ್ಲಿದ್ದ ಭರತನನ್ನ ಕರೆದು ತರ್ತಾರ. ಥಟ್ ಅಂತ ಬಂದ ಕರೆ ಕೇಳಿ ಭರತ ಉದ್ವಿಗ್ನಾಗ್ತಾನ. ದಾರಿಯಾಗಿ ಬರೋದಂತ ಬಹಳ ಕೆಟ್ಟ ಶಕುನ ಆಗೈತಿ. ಅಯೋಧ್ಯಾಗ ತನ್ನದ್ ಯಾವ ಕೆಟ್ಟ ಸುದ್ದಿ ಕಾದಾಯ್ತು ಅಂತ ಭಯ ಬೀಳ್ತಾನ. ಅಯೋಧ್ಯಾದಾಗ ಬಂದಾಗ ಅಯ್ಯೋ ಎದುರಾಗಿ ಎತ್ತ ಸುದ್ದಿ, ತಂದಿ ಮರಣ ಸುದ್ದಿ, ಗಂಡ ರಾಮನ ವನವಾಸದ ಸುದ್ದಿ. ಅವನ ಮೇಲೆ ಪರಸಿಟ್ಟು ಬಂದಂಗಾತು. ಇದಕ್ಕೆಲ್ಲ ಕಾರಣ ತನ್ನ ತಾಯಿ ಕೈಕೇಯಿ ಅಂತ ಗೊತ್ತಾದಾಗ ಭರತ ಮಹಾರಾಣಿ, ನಮ್ಮ ಪುತ್ರ ಭರತ ಅವಸರದಿಂದ ಇಷ್ಟ ಬರುತ್ತಿದ್ದಾರೆ. ಬಹಳ ಉದ್ವಿಗ್ನರಾಗಿದ್ದಾರೆ ಮಹಾರಾಣಿ. ಹೋಗಿ ಬರಲಿ, ನಾನು ನೋಡಿ. ಭರತ, ಕೀರ್ತಿವಂತನಾಗಿ ಬಾಳ ಮಗನೇ. ಮಾತೆ, ಇದೇನಿದೆ? ಅಯೋಧ್ಯೆಯು ಹೀಗಿದೆ. ನಗರದ ಮನೆಗಳಲ್ಲಿ ರಂಗವಲ್ಲಿಯ ಕುರುಹುವಿಲ್ಲ, ಉಲ್ಲಾಸದಿಂದ ಓಡಾಡುವ ಪ್ರಜೆಗಳ ಸುಳಿವಿಲ್ಲ, ದೇಗುಲದ ಗತಿಯ ಧ್ವನಿ ಇಲ್ಲ, ಸೂತಕದ ಛಾಯೆ ಎಲ್ಲೆಲ್ಲೂ ಕಾಣಿಸುತ್ತಿದೆಯಲ್ಲ. ಅಯೋಧ್ಯೆ ಹಸಿರ ಪ್ರಾಣಿ. ಮಾತೆ, ಇದೇನು? ನೀವೇಕೆ ಶ್ವೇತ ವಸ್ತ್ರಧಾರಿಯಾಗಿಲ್ಲ? ಕಪ್ಪು ದಾಸೇಕೆ? ಈ ಶೈಲಿಯಲ್ಲಿ ಪವಡಿಸುತ್ತಿದ್ದ ಜನಕ್ಕೆ ಮಾತೆ. ಭರತ, ಸಮಾಧಾನಿಸಿ. ಈಗ ನಾನು ಹೇಳುವ ಮಾತನ್ನು ಗಟ್ಟಿ ಮನಸ್ಸಿನಿಂದ ಕೇಳಿ. ಈ ಭೂಮಿಯ ಮೇಲೆ ಜನ್ಮಿಸಿದ ಎಲ್ಲರೂ ಒಂದಲ್ಲ ಒಂದು ದಿನ ಮರಣಿಸಲೇಬೇಕು. ಅಂತೆಯೇ ನಿನ್ನ ತಂದೆ ದಶರಥ ಮಹಾರಾಜ ಇನ್ನಿಲ್ಲ. ಇಹಲೋಕ ತ್ಯಜಿಸಿದರು. ಜನಕ ಸಾವನ್ನಪ್ಪಿದೆ. ದಾರುಣ ಸುದ್ದಿ ಬೇಕಿದ್ದಂತೆ ಹೇಳಿದರು. ಅದಕ್ಕೆ ಅಯೋಧ್ಯೆಯಲ್ಲಿ ಸ್ಮಶಾನ ಮೌನ ಹಾಡಿದೆ.
ಅಣ್ಣ ರಾಮ, ತಮ್ಮ ಲಕ್ಷ್ಮಣ, ಮಾತೆ ಕೌಸಲ್ಯ ಸುಮಿತ್ರೆಯರು ಹೇಗೆ ಭರಿಸುತ್ತಿದ್ದಾರೆ ಮಾತೆ. ಅಣ್ಣ ರಾಮನಲ್ಲಿ ನಾನೀಗ ಅವರನ್ನು ಕಾಣಬೇಕು. ಭರತ, ನಿಲ್ಲು ನಿಲ್ಲು. ನನ್ನ ಮಾತನ್ನು ಸೈಲೆಂಟಿಂದ ಕೇಳು ಮಗನೇ. ರಾಮ ದೇಶಭ್ರಷ್ಟನಾಗಿ ವನವಾಸಕ್ಕೆ ತೆರಳಿದ. ಅವನೊಂದಿಗೆ ಲಕ್ಷ್ಮಣ ಸೀತೆಯರು ತೆರಳಿದ್ದಾರೆ. ಏನಂದೆ? ರಾಮ ದೇಶಭ್ರಷ್ಟನಾಗಿ ವನವಾಸಕ್ಕೆ ತೆರಳಿದರೆ ರಾಜದ್ರೋಹಿಯಾದವನಿಗೆ, ವಿನಾಕಾರಣ ಕೊಲೆಗೈದವನಿಗೆ, ಪರದನ ಅಪಹರಿಸಿದವನಿಗೆ, ಪರಸ್ತ್ರೀಯರನ್ನು ಮೋಹಿಸಿದವನಿಗೆ ದೇಶಭ್ರಷ್ಟನಾಗುವ ಶಿಕ್ಷೆ ವಿಧಿಸಲಾಗುತ್ತದೆ. ಆದರೆ ಅಣ್ಣ ರಾಮ, ನನ್ನಣ್ಣ ರಾಮ ಯಾವತ್ತೊಬ್ಬನು ಸರ್ವಸಾಮಾನ್ಯನಾದ. ಅದು ಹೇಗೆ ದೇಶಭ್ರಷ್ಟನಾಗುತ್ತಾನೆ ಮಾತೆ? ಏನಾಯ್ತೆಂದು ಬೇಗ ಹೇಳು. ಹೇಳುತ್ತೇನೆ ಕೇಳು ಭರತ. ಈ ಹಿಂದೆ ನಿಮ್ಮ ತಂದೆ ನನಗೆ ವರಗಳನ್ನು ನೀಡಿದ್ದರು. ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ರಾಮನಿಗೆ 14 ವರ್ಷ ವನವಾಸವಾಗಬೇಕು ಎಂಬುದಾಗಿ ನಾನು ಆ 2 ವರಗಳನ್ನು ಕೇಳಿದೆ. ಅದನ್ನು ಅವರು ನೀಡಲೇಬೇಕಾಗಿತ್ತು ಪುತ್ರ. ನಾನು ನಿನ್ನ ಒಳಿತನ್ನು ಬಯಸಿದೆ. ಆದರೆ ವಿಧಿಲಿಖಿತ ಬೇರೆಯದೇ ಆಗಿತ್ತು. ರಾಮನ ವಿರಹದಿಂದ ಘಾಸಿಗೊಂಡ ನಿಮ್ಮ ತಂದೆ ಮರಣವನ್ನಪ್ಪಿದರು. ಹೌದು, ಆದರೆ ಮಗು, ನೀನು ಇದೆಲ್ಲವನ್ನು ಬದಿಗೊತ್ತಿ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾತೆ, ಒಂದು ಮಾತ್ರ ಆಡಬೇಡ. ಎಷ್ಟು ಕರ್ಣ ಕಠೋರವಾಗಿ ನಿನ್ನ ಈ ಕುಚಿತ ಮಾತುಗಳು. ವರಗಳನ್ನು ಕೇಳಲು ನಿನಗೆ ನಿಂತು ನಾಚಿಕೆ ಆಗಲಿಲ್ಲವು. ಕೊಟ್ಟ ಮನೆಗೆ, ಮೆಟ್ಟಿದ ಮನೆಗೆ ಶಾಪವಾಗಿ ಬಿಟ್ಟೆಯಲ್ಲ. ರಾಮನಿಲ್ಲದ ರಾಜ್ಯ ನನಗೆ ಬೇಡ. ರಾಮ ಎಲ್ಲಿದ್ದರೂ ಅವರನ್ನು ಕರೆದದ್ದು ಗದ್ದಿಗೆ ಏರಿಸುವೆ. ಭರತ, ಕೇಳು ನನ್ನ ಮಾತನ್ನು. ಅಯೋಧ್ಯೆಯ ಸಿಂಹಾಸನ ನಿನಗಾಗಿ ಕಾದಿದೆ. ನೀನು ಪಟ್ಟವನ್ನೇರಲು ಸಿದ್ಧನಾಗು ಮಗನೇ, ಸಿದ್ಧನಾಗು. ಅದನ್ನು ನಿನ್ನ ತಂದೆಯವರ ಬಳಿ ಕೇಳಿ ನಿನಗಾಗಿ ಕೊಟ್ಟಿರು. ಹೌದು ಹೌದು ಕಂದ. ಮಾತೆ, ಇನ್ನೊಂದು ಮಾತನಾಡಬೇಡ. ನೀನು ನನ್ನ ಮಾತೆಯೇ ಅಲ್ಲ. ನಿನ್ನ ಮೇಲೆ ಯಾವುದೋ ಜನ್ಮದ ಸೇಡು ತೀರಿಸಲು ಬಂದ ಹೆಮ್ಮಾರೆ ಪಿಸಾಚಿ. ನನಗೆ ಹೇಗೆ ಬಂತು ಇಂತಹ ಕುಚಿತ ಬುದ್ಧಿ? ನನ್ನ ರಾಮನನ್ನು ವನವಾಸಕ್ಕೆ ಅಡ್ಡಿ ನನ್ನನ್ನು ಪಟ್ಟಕ್ಕೇರಿಸುವ ಕೆಲಸವನ್ನು ಕಲ್ತಿವೆಲ್ಲ. ಒಮ್ಮೆಯಾದರೂ ಇದನ್ನು ಒಪ್ಪಲಾರ ಎಂಬ ವಿಚಾರ ನನಗೆ ಬಂದಿಲ್ಲ. ಮಾತೆ, ತಂದೆಯವರ ಮರಣಕ್ಕೆ ಹಾಗೂ ಪುರಂದಿರನ ದುಃಖಕ್ಕೆ ನೀನೇ ಕಾರಣನಾದರೂ ಕಿಂಚಿತ್ತು ಪಶ್ಚಾತ್ತಾಪವೇನವಲ್ಲ. ನೀನು ವನವಾಸಕ್ಕೆ ಭರತ, ನಾನು ನಿನ್ನ ತಂದೆಯವರ ಬಳಿ ಹೋರಾಡಿ ವನರೂಪವಾಗಿ ಇದನ್ನು ನಿನಗಾಗಿ ಪಡೆದಿದ್ದೆ. ನಿನ್ನ ರಾಜ್ಯಭಾರಕ್ಕೆ ತೊಡಕಾಗದಿರಲಿ ಎಂದು ರಾಮನನ್ನು ವನವಾಸಕ್ಕೆ ಕಳಿಸಿದ್ದೇನೆ. ನೀನು ನಿಷ್ಠಕ್ಕನಾಗಿ ರಾಜ್ಯವನ್ನು ಮಗನೇ ಎಂತಹ ಮಾತನಾಡುತ್ತಿರುವೆ ನೀನು? ಮಾತೆ, ಕೇಳು ನನ್ನ ಮಾತನ್ನು ಕೇಳು. ಮಾತೆ, ನಾನು ಇಷ್ಟೆಲ್ಲ ಮಾಡುತ್ತಿರುವುದು ನಿನಗಾಗಿ ಅಲ್ಲವೇ? ತಾಯಿಯಾದವಳು ಮಗನ ಅಭಿವೃದ್ಧಿಯನ್ನು ಬಯಸುವುದು ತಪ್ಪೇ. ನಿನ್ನ ತಂದೆ ಆ ವರಗಳನ್ನು ನೀಡಬೇಕಾಗಿತ್ತು, ನೀಡಿದರು. ಅದರಲ್ಲಿ ತಪ್ಪೇನಿದೆ ಹೇಳಿ ಮಗನೇ? ಮಾತೆ, ಇನ್ನೊಂದು ಮಾತನಾಡಬೇಡ. ಇಂದಿಗೆ ನೀನು ನನ್ನ ತಾಯಿಯಲ್ಲ, ನಾನು ನಿನ್ನ ಮಗನು. ಮುಗಿಯಿತು ನಮಗೆ ಸಂಬಂಧ. ನಿನಗೆ ಅಯೋಧ್ಯೆಯ ಸಿಂಹಾಸನ ಎಂದಿಗೂ ಬೇಡ. ನಾನೀಗಲೇ ಅಣ್ಣ ರಾಮನಿರುವಲ್ಲಿಗೆ ಹೋಗಿ ಅವನನ್ನು ಒಲಿಸಿ ಪುನಃ ಕರೆತರು. ಒಮ್ಮೆ ನನ್ನ ಮಾತನ್ನು ಆಲಿಸು ಕಂಡ, ಆಲಿಸು. ಇದು ನಿನಗೆ ಬಂದ ಭಾಗ್ಯ. ಸಿಂಹಾಸನವನ್ನೇರಿ ಕೆಲವೇ ದಿನಗಳಲ್ಲಿ ಎಲ್ಲವೂ ಮುನ್ನಿನಂತಾಗುತ್ತದೆ. ನಾನು ಅಧರ್ಮವಾದದ್ದನ್ನು ಮಾಡಿಲ್ಲ ಮಗನೇ. ನಾನು ಯಾವ ಪಾಪವನ್ನೂ ಮಾಡಿಲ್ಲ. ನೀನು ಪಟ್ಟವನ್ನೇರಲು ಸಿದ್ಧನಾಗು. ನೀನು ರಾಜಗದ್ದಿಗೆಯನ್ನೇರಿ ರಾಜಭಾರ ಮಾಡುವುದನ್ನು ನಾನು ಕಾಣಪಡಿಸುತ್ತೇನೆ. ನನ್ನ ಆಸೆಯನ್ನು ಪೂರೈಸಿಕೊಂಡ.
ಅಯ್ಯೋ, ಮತ್ತೆ ಮತ್ತೆ ಅದೇ ಮಾತು, ಅದೇ ಸ್ವಾರ್ಥ. ನಾನು ನಿನ್ನ ಮಾತನ್ನು ಸಹಿಸಲಾರೆ. ನೀನು ಹೀಗೆ ಹೇಳು, ನೀನೇಕೆ ಹೀಗಾದೆ? ನನ್ನಣ್ಣ ರಾಮನನ್ನು ಅದೆಷ್ಟು ಮಮತೆಯಿಂದ ನೋಡಿಕೊಳ್ಳುತ್ತಿದ್ದೆ. ನಿನ್ನುದರದಲ್ಲಿ ಜನಿಸಿದವನೆಂಬಷ್ಟು ತಾಯಿಯ ಪ್ರೀತಿಯನ್ನು ದಾರಿ ಇರುತ್ತೆ. ಈಗ ಏಕೆ ಅಣ್ಣನವರ ತಾಯಿ ಷಡ್ಯಂತ್ರ ತಿಳಿಯಿತು, ತಿಳಿಯಿತು. ಇದೆಲ್ಲ ಆ ಮಂತ್ರೆಯ ಕೆಲಸ. ಅವಳು ನಿನ್ನ ಮರದಲ್ಲಿ ವಿಷ ಬೀಜವನ್ನು ಬಿಟ್ಟಿದ್ದಾಳೆ. ಆದರೆ ನಿನಗೆ ಗೊತ್ತಿಲ್ಲವೇ? ಸಾಕು ಮಂತರೆ, ನಿನ್ನನ್ನು ಎತ್ತಿ ಆಡಿಸಿದವಳು ನಿನ್ನಮ್ಮ ನಿದ್ದೆಯವಳು. ನನ್ನಮ್ಮ, ಆ ಅಮ್ಮ, ಈ ಅಮ್ಮ ಇಬ್ಬರನ್ನು ನಾನು ತ್ಯಜಿಸಿ ಬಿಡುವೆ. ಆ ರಾಕ್ಷಸಿಯ ಮಡಿಲಲ್ಲಿ ಆಟವಾಡಿ ಬೆಳೆದರಲ್ಲ ಎಂದು ನನಗೆ ನನಗೆ ಅತೀವ ಸಂಕಟವಾಗುತ್ತಿದೆ. ವಿಷಸರ್ಪ ಅವಳು. ನನ್ನ ವಿಷದಿಂದ ಇಡೀ ಸಾಮ್ರಾಜ್ಯವನ್ನೇ ವಿಷಪೂರಿತವಾಗಿಸಿದ್ದಾಳೆ. ಮತ್ತೆ ನೀನು ಆ ವಿಷವನ್ನು ಹೀರಿ ವಿಷಕನ್ನಿಯಾಗಿ ನೋಡು. ನಿನ್ನ ಕಾರ್ಪಡೆಯ ವಿಷಾಚನಕರನ್ನು ಮೃತ್ಯುವಿನ ತೆಕ್ಕಿಗೆ ದುಡಿದಳು. ಒಮ್ಮೆಯಾದರೂ ನಿನ್ನ ಮಗ ಬರುತ್ತಿದ್ದಕ್ಕೆ ಒಪ್ಪಲಾರೆಂಬ ವಿಚಾರ ನಿನಗೆ ಬಂದಿದೆ. ಅಯ್ಯೋ, ಆಗಿರುವ ರಕ್ತವನ್ನು ನಾನು ಹೇಗೆ ಸರಿಪಡಿಸಿ? ಕದ್ದ ಕೇಳಿ ನನ್ನ ಮಾತನ್ನು. ಮಗು, ನನ್ನ ಮಾತನ್ನು ಮನಸ್ಸಿಟ್ಟುಬೇಕು. ಅಯೋಧ್ಯೆಯ ಸಿಂಹಾಸನವನ್ನೇರಲು ಹಲವು ಜನ್ಮಗಳ ಪುಣ್ಯ ಬೇಕು. ನೀನು ಆ ಪುಣ್ಯವನ್ನು ಗಳಿಸಿ ಜನ್ಮಿಸಿರುವುದು. ಎದ್ದೇಳು ಕಂದ, ಪಟ್ಟವನ್ನೇರಲು ಸಿದ್ಧನ. ನಾನು ಆ ದೃಶ್ಯದ ವೈಭೋಗವನ್ನು ಕಣ್ಣ ತುಂಬಿಸಿಕೊಳ್ಳಲು ಕಾತುರಳಾಗಿದ್ದೇನೆ ಮಗನೇ. ಮಾತೆ, ಒಂದು ಮಾತನಾಡಬೇಡ. ಇಷ್ಟು ಕಣ್ಣ ಕಠೋರವಾಗಿ ನಿನ್ನಿಂದ ಕುರಿಸಿದ ಮಾತುಗಳು. ಇಂತಹ ತಾಯಿ ನೀನು, ಇಂತಹ ತಾಯಿ ಇರುವುದಕ್ಕಿಂತ ಸತ್ತರ ಮೇಲೆ ನನ್ನ ಕೊಂದೇ ನನಗೆ ಅವ ಪಾಪವು ಮಾರು. ಭರತ, ಏನು ಮಾಡುತ್ತಿರುವೆ ಎಂಬ ಪರಿಜ್ಞಾನ ನಿನಗಿದೆಯೇ? ಕೈಗೆ ಈ ನಿನ್ನ ತಾಯಿ ಮಾತೃ ಹತ್ಯೆ ಘೋರವಾದ ಪಾಪ ಕೃತ್ಯ. ನಿನ್ನನ್ನು ನೀನು ಸಂಭಾಳಿಸಿಕೋ ಭರತ. ಇದೆಲ್ಲವೂ ವಿಧಿಯಾಟ. ಶ್ರೇಷ್ಠರೇ, ನನ್ನನ್ನು ಬಿಡಿ. ಇಂತಹ ತಾಯಿ ಇದ್ದರೆಷ್ಟು ಬಿಟ್ಟರೆ ಭರತ, ಸಮಾಧಾನವಿರಲಿ. ಬೇರೆಯವರು ತಪ್ಪು ಮಾಡಿದರೆಂದು ನೀನೂ ತಪ್ಪು ಮಾಡಲು ಹೊರಟಿರುವೆಯಲ್ಲ. ನಿನ್ನನ್ನು ನೀನು ಸಂಭಾಳಿಸಿತು. ನಿನ್ನ ಮೇಲೆ ನಿನಗೆ ನಿಯಂತ್ರಣವಿರಲಿಲ್ಲ. ಈಗ ಕೋಪಿಸಲು ತಕ್ಕುದಾದ ಸಮಯವೂ ಅಲ್ಲ. ಭರತ, ನಿನ್ನ ಮುಂದೆ ನಿಮ್ಮ ತಂದೆಯವರ ಅಪರಕರ್ಮ ಮಾಡುವ ಕಾರ್ಯವಿದೆ. ಅದನ್ನು ಮೊದಲು ನಿರ್ವಹಿಸು, ನಂತರ ಯೋಚಿಸೋಣ. ಈಗ ಸುಮ್ಮನೆ ನನ್ನೊಂದಿಗೆ ಬಾ. ಏನಾಗಿ ಹೋಯಿತು? ಕೊಟ್ಟು ವಚನಗಳು ನನ್ನನ್ನು ಈ ರೀತಿ ನಾನು ತಪ್ಪು ಮಾಡಿದ್ದೇನೆ. ತಪ್ಪಾಗಿ ಹೋಯಿತೆ ನನ್ನಿಂದ. ಎಷ್ಟು ನಿಷ್ಠೂರವಾಗಿ ಮಾತನಾಡಿದರಲ್ಲ ಅವನ ದೃಷ್ಟಿಯಲ್ಲಿ ನಾನು ಅದೆಷ್ಟು ಕೆಳಗಿಳಿದು ಬಿಟ್ಟೆನಲ್ಲ. ಭರತ, ನಾನು ರಾಜನಾಗುವುದನ್ನು ಕಾಣ ಬಯಸಿದೆ. ಅಷ್ಟೇ ಪುತ್ರ. ಭರತ ನನ್ನನ್ನು ತೊರೆದು ಬಿಡುವನೆ? ಏನಾಗಿ ಹೋಯಿತು ನನಗೆ?
ಗಾಢವಾಗಿ ಪ್ರೀತಿಸುತ್ತಿದ್ದ ರಾಮನ ಬಗ್ಗೆ ವಿಷ ಸುರಿಯುವಷ್ಟು ವಿಷ ಸುರಿದಡೆ ಮಂತರೆ ನನ್ನ ಮನದಲ್ಲಿ ನನ್ನನ್ನು ಅಗಾಧವಾಗಿ ಪ್ರೀತಿಸುತ್ತಿದ್ದ ದಶರಥನ ಸಾವಿಗೆ ನಾನೇ ಕಾರಣವಾಗಿದೆ. ಹೌದು ಮಂತರ, ಅದೇನು ಮಾಡಿಬಿಟ್ಟೆ ನೀನು, ಅದೇನು ಮಾಡಿಬಿಟ್ಟೆ ನೀನು. ನಾನೇಕೆ ನಿನ್ನ ಮಾತಿಗೆ ತಲೆದೂಗಿದೆ. ಅರಮನೆಯನ್ನು ಅಯೋಧ್ಯೆಯನ್ನು ಅಸಲ ಪ್ರಾಯವಾಗಿಸಿಬಿಟ್ಟೆಯಲ್ಲ. ನನ್ನನ್ನು ಗಡನಾಯಕಿಯ ಪಟ್ಟಕ್ಕೆ ಏರಿಸಿಬಿಟ್ಟೆಯಲ್ಲ. ಅಯ್ಯೋ ಕೈಕೇಯಿ ಮತ್ತೆ ಬಂದೆಯಾಗಿರು. ಹೋಗು ಹೋಗು, ನನ್ನೆದುರು ನಿಲ್ಲಬೇಡ, ಮತ್ತಾವ ಮಾತನ್ನು ಆಡಬೇಡ. ನೀನು ಆಡಿದ ಮಾತುಗಳೇ ನನ್ನ ಜನ್ಮ ಜನ್ಮಾಂತರ ಕಾಯಿತು. ಹೋಗು, ಹೊರಟು ಹೋಗು, ನಿಲ್ಲಬೇಡ. ಕೈಕೇಯಿ, ನಾನು ನಿನ್ನಮ್ಮ ಮಂತರೆ. ಬಾಲ್ಯದಿಂದ ನಿನ್ನನ್ನು ಮಾಡಿಸಿ ನಿನ್ನ ನೆರಳಾಗಿ ಬಂದವಳು ನಾನೊಂದು ಮೇಲೆ ಎಲ್ಲವನ್ನೂ ಬರೆದು ಬಿಟ್ಟೆ. ನೀನು ಬರೆದರೆ ನನ್ನ ಪ್ರಪಂಚ ಕೈಕೇಯಿ, ನೀವಿಬ್ಬರೇ ನನ್ನ ಪ್ರಪಂಚ. ನಾನು ಮಾಡಿರುವುದು ನಿನ್ನ ಒಳಿತಿಗಾಗಿ, ನಿನ್ನ ಒಳಿತಿಗಾಗಿ. ಮಂತರ, ಯಾವ ಮಾತನ್ನು ಆಡಬೇಡ, ಇನ್ನೊಂದು ಮಾತನ್ನು ಆಡಬೇಡ. ಹೋಗು ಹೋಗು, ನಮ್ಮೆ ನಿನ್ನ ಮುಖವನ್ನು ನಿನಗೆ ತೋರಿಸಬೇಡ. ಕೈಕೇಯಿ, ಕೈಕೇಯಿ, ಅಯ್ಯೋ ಘೋರಾನಂತವನ್ನು ನನ್ನಿಂದ ಮಾಡಿಸಿಬಿಟ್ಟೆ. ಈಗಾಗ ಅನಂತವನ್ನು ನಾನು ಹೇಗೆ ಸರಿಪಡಿಸಲಿ? ಅಯ್ಯೋ, ನಾನು ಕೇಳಿದ ಆ ವರಗಳೇ ನನಗೆ ಶಾಪವಾಯಿತು. ನಿನ್ನ ತಾಯಿನೇ ಅಲ್ಲ ಅಂತ ಅಂದಾನ. ಏನ್ ಮಾಡ್ತಾಳೀಗ? ಮಾಡಿದ ತಪ್ಪಿಗ ಸಾಪಿ ಹಚ್ಚಕೊಂಡಾಳ. ಮಗ ಭರತನ್ ಜೋಡಿ ರಾಮನ್ ಭೇಟಿಯಾಗಕ್ಕ ಚಿತ್ರಕೂಟ ಕೊಟ್ಟಾಳ. ರಾಮ ರಾಮ, ನನಗೆ ತಪ್ಪಾಗೈತಿ, ಹೊಳ್ಳ ಅಯೋಧ್ಯ ಗತಿಗೆ ನಿಂದ ಅಂತ ಬದಿ ಬದಿಯಾಗಿ ಬೇಡ್ತಾಳ. ಭರತನು ನೀ ವಾಪಸ್ ಬಾ ಅಂತ ಪಟ್ಟು ಹಿಡಿತಾನ. ಆದ್ರ ರಾಮ ಇದಕ್ಕೆ ಯಾವುದಕ್ಕೂ ಮಣಿಯಂಗಿಲ್ಲ. ತನ್ನ ತಂದಿಗೆ ಕೊಟ್ಟ ಮಾತು ಪೂರೈಸೇ ಬರಾವ ಅಂತ. ಈಗ ಅಣ್ಣನ್ ಮಾತಿಗ ಭರತ ಮಣಿತಾನ. ರಾಮನ್ ಪಾದುಕೇನ ತಲಿಮ್ಯಾಗ ಇಟ್ಕೊಂಡು ಅಯೋಧ್ಯ ಹೊಳು ಬರ್ತಾರ. ನನ್ನ ಅಣ್ಣ ರಾಮ್ ಹಂಗ ಆವಿ ಬಟ್ಟೆ ಉಟ್ಟು ನಂದಿ ಗ್ರಾಮದಾಗ ಸನ್ಯಾಸಿ ಹಂಗ ಬದುಕಿ ರಾಜ್ಯಭಾರ ಮಾಡ್ತಾನ. ಕೈಗೆ ತನ್ನ ಮರನೇ ಶಾಪ ಆತು ಅಂತ ಪಶ್ಚಾತ್ತಾಪ ಮಾಡ್ತಾನೆ.
ಅಕ್ಕ ನೋಡಾದೆ ಆಕಿ ಪರಿಸ್ಥಿತಿ. ಮಹಾರಾಣಿ, ಸಮಯ ಬಹಳವಾಯಿತು, ಕತ್ತಲೆ ಆವರಿಸುತ್ತಿದೆ. ತಾವಿನ್ನು ನಡೆಯಿರಿ ಮನೆಯತ್ತ. ಸಾರಿಕಾ, ನೀನು ಬರು, ನಾನು ಕೊಂಚ ಮೇಲೆ ಬಿಟ್ಟು ಬರು. ಮಹಾರಾಣಿ, ತಮ್ಮೊಬ್ಬರನ್ನೇ ಬಿಟ್ಟು ನಾನು ಹೇಗೆ ಹೋಗಲಿ? ನಾನು ಇಲ್ಲಿಯೇ ನಿಮ್ಮೊಂದಿಗೆ ಇರುವೆ. ಹೇಳಿದೆನಲ್ಲವೇ, ನೀನು ಹೊರಡು, ಹೋಗು. ಏನು ಮಾಡಲಿ, ಏನು ಮಾಡಲಿ? ಈ ಪಶ್ಚಾತ್ತಾಪದ ದಂಡನ್ನು ನನ್ನನ್ನು ಸುಡುತ್ತದೆ. ಈ ಚಿಂತೆ ನನ್ನನ್ನು ಕಾಡುತ್ತಿದೆ ಅಲ್ಲ. ನಾನು ದಶರಥ ಮಹಾರಾಜನ ಮುದ್ದಿನ ಮಡದಿಯಾಗಿದ್ದೆ. ಹಿರಿಯಕ್ಕ ಕೌಸಲ್ಯ, ನಡುವಕ್ಕ ಸುಮಿತ್ರೆ, ಇವರೆಲ್ಲರಿಗಿಂತ ನನ್ನನ್ನೇ ಪ್ರಾಣವಿರಿಸಿದ್ದರು ಅರಸ. ನನ್ನ ಚಿಕ್ಕ ಕೋರಿಕೆಯನ್ನು ಕಣ್ಣಿಗೊತ್ತಿಕೊಂಡು ಪೂರೈಸುತ್ತಿದ್ದ. ಅಂತಹ ಪ್ರೀತಿಯನ್ನು ಧಿಕ್ಕರಿಸುವಷ್ಟು ಮತಿಭ್ರಷ್ಟೆ ನಾನಾಗಿರಲ್ಲ. ಅಂದು ದಶರಥ ಮಹಾರಾಜ, ಬೇಡ ಕೈಕೆ, ಬೇಡ ಬೇಡ, ಆ 2 ವರಗಳನ್ನು ಬಿಟ್ಟು ಕೇಳು ಏನನ್ನಾದರೂ ಎಂದು ಬೇಡಿದ. ದೀನನಾಗಿ ಕೇಳಿ ಗೋಗೆರೆದ, ಕೈ ಮುಗಿದ, ಕಾಲಿಗೆ ಅರಗಿದ. ಪುತ್ರ ಶೋಕದಿಂದ ತಪ್ಪಿಸಿ ತಪ್ಪಿಸಿ ಬರೆಗುರುಳಿ ಪ್ರಾಣ ಬಿಟ್ಟ. ದಶರಥ ಮಹಾರಾಜ, ದಶರಥ ಮಹಾರಾಜ, ಆಗಲು ನಿನಗೆ ದುಃಖದಿಂದ ಮೊರೆಯಲಿಲ್ಲ. ನಾನೆಷ್ಟು ಕ್ರೂರಿಯಾಗಿದ್ದೆ, ಎಷ್ಟು ನಿಷ್ಠೂರಳಾಗಿದ್ದೆ ಆ ಕ್ಷಣದಲ್ಲಿ. ರಾಮ, ರಾಮ ನನ್ನ ಪ್ರೀತಿಯ ತೊಲೆಯಾಗಿದ್ದ, ನನ್ನ ಕಣ್ಮಣಿಯಾಗಿದ್ದ. ಅವನ ಕೆಡುಕನ್ನು ನಾನು ಅದು ಹೇಗೆ ಬಯಸಿದೆ? ಗುರು ಮಾತನಾಡಲಿ ಪಿತೃವಾಕ್ಯ ಪರಿಪಾಲನೆಗೆಂದು ವನವಾಸಕ್ಕೆ ಹೊರಟೇ ಬಿಟ್ಟನಲ್ಲ ರಾಮ. ಅವನೊಂದಿಗೆ ಲಕ್ಷ್ಮಣ, ಸೀತೆ, ಪಾಪ ಏನೂ ತಪ್ಪು ಮಾಡದ ಅವರುಗಳು ಕಾಲ್ಕಿಳಿಯದಿಗೆ ನಲಗುವಂತಾಯಿತು. ಜಗಡೋರ ನನ್ನ ಮನಸ್ಸು, ನಾನು ಅದೆಷ್ಟು ಕ್ರೂರಿಯಾಗಿದ್ದೆ. ಅರಿವಾಯಿತು ನನಗೆ ನನ್ನ ತಪ್ಪಿನ ಬಗ್ಗೆ. ನಾನು ನನ್ನೊಂದಿಗೆ ಕಾಡಿಗೆ ಹೋದೆ.
ರಾಮನನ್ನು ಕಂಡೆ. ರಾಮ, ಮುದ್ದು ಕಂದ, ಬಾ ಬಾ, ಅಯೋಧ್ಯೆಗೆ ಮರಳಿ ಬಾ. ಒಂದು ನಾನು ಕೇಳಿದ 2 ವರಗಳು ನನ್ನ ಮಾತಾಗಿರಲಿಲ್ಲ, ಅದು ಮಂತರೆಯ ಮಾತಾಗಿತ್ತು ಕಂದ. ಬಾ ಬಾ, ಅಯೋಧ್ಯೆ ಸಿಂಹಾಸನ ನಿನ್ನಿಂದಲೇ ಕಳೆಯೇರುತ್ತದೆ ಎಂದು ಅಂಗಲಾಚಿದೆ, ಬೇಡಿದೆ. ರಾಮ ಸಕಲ ಗುಣ ಸಂಪನ್ನ, ಮರ್ಯಾದ ಪುರುಷೋತ್ತಮ, ಒಪ್ಪಲಿಲ್ಲ ಒಪ್ಪಲಿಲ್ಲ. ತಂದೆಯ ವಚನವನ್ನು ಪಾಲಿಸಿಯೇ ಅಯೋಧ್ಯೆಗೆ ಮರಳುವುದಿಲ್ಲ. ಭರತ, ನನ್ನ ಮಗ ಭರತ ತಾನು ನಾರುಮಡಿಯನ್ನುಟ್ಟು ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ನಂದಿ ಗ್ರಾಮದಲ್ಲಿ ಸನ್ಯಾಸಿಯಂತೆ ಬದುಕುತ್ತಿದ್ದಾನೆ. ಅಯ್ಯೋ, ಈ ಸೌಭಾಗ್ಯಕ್ಕಾಗಿ ನಾನು ಆ 2 ವರಗಳನ್ನು ಕೇಳಿದ್ದೇನೆ. ಯಾರನ್ನು ಸುಖವಾಗಿಡಿಸಲಿಲ್ಲ, ನನ್ನನ್ನು ಕೂಡ. ಅಯ್ಯೋ, ಅಂದರೆ ಜೀವಿಸಲು ಆಗದೆ, ಮರಣಿಸಲು ಆಗದೆ, ಜೀವಶ್ಚರದಂತೆ ಬದುಕುತ್ತಿದ್ದೇನೆ. ನಾನು ಮಾಡಿದ ತಪ್ಪಿಗೆ ಪರಿಹಾರವಿದೆಯೇ? ಪರಿಹಾರವಿದೆಯೇ? ಇಲ್ಲ 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 ಎಂದೆನಿಸುತ್ತಿದೆ ನನಗೆ. ಏನು ಮಾಡಲಿ, ಏನು ಮಾಡಲಿ? ಈ ಪಶ್ಚಾತ್ತಾಪ ನನ್ನನ್ನು ಸುಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ನಾನು ಸಾಯಬೇಕು, ನಾನು ಸಾಯಬೇಕು, ನಾನು ಬದುಕಿರಬಾರದು, ನಾನು ಬದುಕಿರಬಾರದು. ಹೌದು ಹೌದು, ನಾನು ಸಾಯಬೇಕು, ನಾನು ಬದುಕಿರಬಾರದು. ಸರಯೂ ನದಿಯಲ್ಲಿ ಮುಳುಗಿ ನನ್ನ ಶೋಕಕ್ಕೊಂದು ಇತಿಶ್ರೀ ಆಯಿತು. ಮರಣವೇ ನನ್ನ ಕೆಟ್ಟ ಕಾಲಿಗೆ ಉತ್ತರ. ಯಾರು? ಮಂತ್ರಿ ಸುಮಂತ್ರರೇ? ಅಯ್ಯೋ, ಸಾಯಲು ಹೊರಟ ಈ ಕೈಕೇಯಿಯನ್ನು ನೀವೇಕೆ ತಡೆದಿರಿ? ಯಾಕೆ ತಡೆದಿರಿ? ಏನು ಮಾಡುತ್ತೀವಿ ಮಹಾರಾಜ? ಆತ್ಮಹತ್ಯೆ ಮಹಾಪಾಪ. ಪ್ರಾಣವನ್ನು ಕಳೆದುಕೊಳ್ಳುವುದು ಸಮಸ್ಯೆಗೆ ಪರಿಹಾರವಲ್ಲ, ಇದನ್ನು ಎದುರಿಸಿ. ಸುಮಂತ್ರರೇ, ನಾನು ಹೇಗೆ ಎದುರಿಸಲಿ, ಹೇಗೆ ಬದುಕಲಿ? ಪಾಪಕ್ಕೆ ನನ್ನನ್ನು ಪ್ರತಿ ಕ್ಷಣವೂ ಕೊಲ್ಲುತ್ತಿದೆ, ಕಾಣುತ್ತಿದೆ. ನಿತ್ಯದ ಸಾವಿನಿಂದ ಒಂದು ಸಲ ಸಾಯುವುದೇ. ಅಯ್ಯೋ ಅಯ್ಯೋ, ಈ ಪಶ್ಚಾತ್ತಾಪದ ಕೆಂಡವ ಸೆರಗಿನಲ್ಲಿಟ್ಟುಕೊಂಡು ನಾನು ಬದುಕಲಾರೆ ಸುಮಂತ್ರರೇ, ನಾನು ಬದುಕಲಾರೆ. ಇದೆಲ್ಲವೂ ದೈವ ಚಿತ್ತವಿರುತ್ತದೆ ಮಹಾರಾಜ. ರಾಜಕುಮಾರ ರಾಮನಲ್ಲಿ ಜೀವವನ್ನಿಟ್ಟ ನೀವು ಈ ರೀತಿ ವರ್ತಿಸಿದ್ದೀರೆಂದರೆ ಇದು ವಿಧಿಯಾಟವೇ ಸರಿ. ಯಾವುದೋ ಒಂದು ಕೆಟ್ಟ ಗಳಿಗೆಯನ್ನು ಬಗೆಯಿರಿ. ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ. ನಿಮ್ಮಿಂದ ತಪ್ಪಾಗಿದೆ ನಿಜ, ಅದಕ್ಕೆ ಸಾಕಷ್ಟು ಪಶ್ಚಾತ್ತಾಪವನ್ನು ಪಟ್ಟಿರಿ. ಈ ರೀತಿ ಹೊರಗಿ ಪ್ರಾಣವನ್ನು ಕಳೆದುಕೊಳ್ಳುವುದು ಶ್ರೇಯಸ್ಕರವಲ್ಲ.
ಎಂತಹ ತಪ್ಪು, ಎಂತಹ ತಪ್ಪು ನನ್ನದು, ಕ್ಷಮಿಸಲಾರದ ತಪ್ಪು ನನ್ನದು. ಸುಮಂತ್ರರೇ, ನನ್ನ ಪಶ್ಚಾತ್ತಾಪದಿಂದ ನನ್ನ ಪತಿ ದಶರಥ ಮಹಾರಾಜ ಮರಣಿದಿರು ದೊರಕುವನೆ. ನನ್ನ ರಾಮನ ಪ್ರೀತಿ ನನಗೆ ಮರಣಿಸಿರುವುದೇ. ಅಯೋಧ್ಯೆ ಮೊದಲಿನಂತೆ ವಿಜೃಂಭಿಸಬಲ್ಲದೆ? ಇಲ್ಲ ಇಲ್ಲ, ಅಂದ ಮೇಲೆ ನಾನು ಬದುಕಿದ್ದು ಏನು ಪ್ರಯೋಜನ? ಹೇಳಿ ಸುಮಂತ್ರರೇ, ಏನು ಪ್ರಯೋಜನ? ನಾನು ಎಷ್ಟು ರೀತಿಯಲ್ಲಿ ನೊಂದರು ಬೆಂದರು. ನಾನು ಮಾಡಿದ ಘೋರ ಅಪರಾಧಕ್ಕೆ, ಪಾಪ ಕೃತ್ಯಕ್ಕೆ ನನಗೆ ಕ್ಷಮೆ ಇಲ್ಲ ಸುಮಂತ್ರರೇ, ಕ್ಷಮೆಯೇ ಇಲ್ಲ, ಕ್ಷಮೆ ಇಲ್ಲ. ನಾರಾಯಣ, ಆಗುವುದೆಲ್ಲ ಒಳ್ಳೆಯದೇ. ಕತ್ತಲೆಯ ನಂತರ ಬೆಳಕು ಬರಲು, ಅಮಾವಾಸ್ಯೆಯ ನಂತರ ಹುಣ್ಣಿಮೆ ಬರಲು, ಕೆಟ್ಟ ದಿನಗಳೆಲ್ಲ ಕಳೆದು ಒಳ್ಳೆಯ ದಿನಗಳು ಒಂದೇ ಬರುವುದು. ಸ್ವಲ್ಪ ಸೈರಣೆಯಲ್ಲಿ ಈ ರೀತಿ ನಮ್ಮನ್ನು ನಾವು ಕೊಂದುಕೊಳ್ಳುವುದು ಇನ್ನೊಂದು ಪಾಪ ಮಾಡಿದಂತಾಗುತ್ತದೆ. ನಾರಾಯಣ, ಇನ್ನೊಂದು ಪಾಪ? ಇಲ್ಲ ಇಲ್ಲ, ಇನ್ನೊಂದು ಪಾಪ ನನ್ನಿಂದ ಆಗಬಾರದು, ಆಗಬಾರದು. ಆದರೆ ಮಂತ್ರಿಗಳೇ, ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ನಾನು ಉರಿದು ಹೋಗುತ್ತಿದ್ದೇನೆ. ನನ್ನ ಪ್ರಾಣಹರಣಕ್ಕೂ ನನಗೆ ಅವಕಾಶವಿಲ್ಲ ಎಂಬುದಾಗಿ ನೀವು ಹೇಳುತ್ತೀರಿ. ನಾನು ಹೇಗೆ ಬದುಕಲಿ? ಏನು ಮಾಡಲಿ? ಹೇಳಿ ಸುಮಂತ್ರರೇ, ಏನು ಮಾಡಲಿ? ಶೋಕಿಸದಿರಿ ನಾರಾಯಣ, ನಡೆಯಿರಿ, ನಡೆಯಿರಿ ಅರಮನೆಯಲ್ಲಿ. ಮಹಾರಾಣಿ, ತಾವು ಇಲ್ಲಿ? ನಿಮ್ಮನ್ನು ಅರಮನೆಯಲ್ಲೆಲ್ಲ ಹುಡುಕಿದೆವು ನಾವು. ಸಾಕು ಮಹಾರಾಣಿ, ತಾವು ಸಂಕಟಪಟ್ಟಿದ್ದು ಸಾಕು. ನಿಮ್ಮನ್ನು ನೀವು ಸಂತೈಸಬೇಕು. ನಡೆಯಿರಿ ಅರಮನೆ. ಸತ್ಯವೇ? ಮಂತ್ರಿ ಸುಮಂತ್ರರು ಎಲ್ಲಿ ಹೋದರು? ಈಗಷ್ಟೇ ನನ್ನೊಂದಿಗೆ ಮಾತನಾಡುತ್ತಿದ್ದಾರಲ್ಲ. ಮಂತ್ರಿ ಸುಮಂತ್ರರು ಅರಮನೆಯಲ್ಲಿರುವರು. ಹಾ, ಅವರೇಕೆ ಇಲ್ಲಿಗೆ ಬಂದಾರು? ನೀವು ಏನೇನೋ ಭ್ರಮಿಸುತ್ತಿರುವಿರಿ. ಅವರು ತಮ್ಮ ರಾಜಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ನಿಮ್ಮ ಸಂಕಟವನ್ನು ನಾವು ನೋಡಲಾರೆ. ನಡೆಯಿರಿ ಅರಮನೆ. ಅಂದರೆ ಮಂತ್ರಿ ಸುಮಂತ್ರರು ಇಲ್ಲಿಗೆ ಬಂದಿರಲಿಲ್ಲವೇ? ಇದು ನನ್ನ ಮನಸ್ಸಿನ ಭ್ರಮೆಯೇ? ಇದು ನನ್ನ ಮನಸ್ಸಿನ ಭ್ರಮೆಯೇ? ನಡೆಯಿರಿ ಮಹಾರಾಣಿ, ಹೋಗೋಣ. ಶೋಕತಪ್ತಮನವು ಸುಡುವ ಹೊತ್ತಿಷ್ಟಕ್ಕೆ ತೆರನಾಯಿತು. ಮಂದದಿಂದ ಕರುಳು, ಮಂದದಿಂದ ಕರುಳು, ಕೊತ ಕೊತ ಕುದಿವ ನೀರಾಯಿತು. ಹಿಂಗ ಕೈ 14 ವರ್ಷ ಕಣ್ಣೀರ್ನ ಕೈ ತೊಳಿತಾಳ. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಮುದ್ದು ತಿಂದು ಹೋಗ್ತಾಳ. ರಾಮ ಯಾವ ಕೊಳ್ಳು ಬರ್ತಾನ ಅಂತ ಚಾತಕ ಪಕ್ಷಿ ಹಾಗ ಕಾಡ್ತಾಳ. ಆದ್ರೆ ಕೊನೀಗ ಅವಳು ಕಾಡ್ತಾ ಇದ್ದ ದಿನ ಬಂದ ಬಿಟ್ಟು. ಇಡೀ ಅಯೋಧ್ಯ ರಾಮನಾಗಮನಕ್ಕ ಸಜ್ಜಾಗೈತಿ. ರಾಮ ಬಂದ ನಂದಿ ಗ್ರಾಮದಾಗ ತನ್ನವರನ್ನೆಲ್ಲ ಭೇಟಿಯಾದ. ಮೊದಲಿಗ ತಾಯಿ ಕೈಕೈಗ ಒಂದು ಸ್ಥಾನ,
ಆಮ್ಯಾಗ ಅಯೋಧ್ಯ ಜನರು ರಾಮನನ್ನ ಸಂಭ್ರಮದಿಂದ ಸ್ವಾಗತಿಸ್ತಾರ. ರಾಮ ತನ್ನ ನೊಂದ ತಾಯಿ ಕೈಕೈನ ಸಂತೈಸಕ್ ಮುಂದಾಗ್ತಾರೆ. ಆಹಾ ಆಹಾ ಎಂಥ ಮರ್ಯಾದ ಪುರುಷೋತ್ತಮವ. ಮರ್ಯಾದಾ ಪುರುಷೋತ್ತಮ. ಬಿಡೋ ಸಿರ್ಮಿ ಸಿರ್ಮಿ ಅಕ್ಕ ನೋಡ ಅಲ್ಲಿ ಹಬ್ಬದ ವಾತಾವರಣ. ಮಹಾರಾಜ ರಾಮರು ತಮ್ಮ ಭೇಟಿಗಾಗಿ ಇತ್ತಲೇ ಬರುತ್ತಿದ್ದಾರೆ. ಏನಂತೆ? ರಾಮ ಬರುತ್ತಿದ್ದಾರೆ. ಸಾಕ, ನಾನು ನನ್ನ ಮುಖವನ್ನು ಹೇಗೆ ತೋರಿಸಲಿ ಅವನಿಗೆ? ಸಾಕು ಮಾಡಿ ನಿಮ್ಮ ಸಂಕಟವನ್ನು. ಅದು ಬಂದೇ ಬಿಟ್ಟರು. ಬಾಂಡೆ ಬಾಂಡೆ ರಾಮ, ಬಾಂಡೆ ಹೇಗಿರುತ್ತೀರಿ? ರಾಮ, ಎಂತಹ ಸದ್ಗುಣಿ ನೀನು. ಈ ದೃಷ್ಟಿ ಮಾತಿನ ಕಾಣಲು ಇದಕ್ಕೆ ತವಕದಿಂದ ಬಂದೆಯ ಕಂದ. ಬಾಂಡೆ ಹೀಗೆ ಮಾತನಾಡುತ್ತಿರುವಿರಿ. ಎಂದಿದ್ದರೂ ನೀವೇ ನನ್ನ ಪ್ರೀತಿಯ ತಾಯಿ. ಅಂತೆ ನಿಮ್ಮ ಭೇಟಿಗಾಗಿ ಓಡೋಡಿ ಬಂದೆ. ಅಪರಂಜಿ ಶತ್ರುಗಳಲ್ಲಿ ಮಿತ್ರತ್ವ ಬಯಸುವವನು ನೀನು. ಅಂತೆಯೇ ನಿನ್ನ ಸರ್ವನಾಶ ಮಾಡಲು ಹೊರಟ ಈ ತಾಯಿಯ ಮೇಲೆ ಕರುಣೆ ತೋರಿ ಪ್ರೀತಿಯ ಹೊನಲನ್ನೇ ಹರಿಸುತ್ತೀನಿ. ನಿನ್ನ ದಡತೆಯಿಂದ ಉನ್ನತಕ್ಕೆ ನಾನು ನನ್ನ ಕುಣಿಕೆಯಿಂದ ಪಾತಾಳಕ್ಕೆ ಇಳಿದು ಬಿಟ್ಟೆ ಕಲ್ಲ. ಪಾತಾಳಕ್ಕೆ ಇಳಿದು ಬಿಟ್ಟೆ. ಮಾತೆ, ಇದರಲ್ಲಿ ನಿಮ್ಮ ತಪ್ಪು ಸರ್ವತಾ ಇಲ್ಲ. ಲೋಕೋದ್ಧಾರಕ್ಕಾಗಿ ಭಗವಂತ ಹೂಡಿದ ಆಟವಿದೆ. ಲೋಕ ಕಲ್ಯಾಣಕ್ಕಾಗಿ ರಾಕ್ಷಸರ ಸಂಹಾರವಾಗಬೇಕು. ನಿಮ್ಮಿಂದ ನಾನು ವನವಾಸಕ್ಕೆ ತೆರಳಬೇಕಾಯಿತು. ಹಾಗಾಗಿ ರಾಕ್ಷಸರ ಸಂಹಾರ ಕಾರ್ಯಕ್ಕೆ ನೀವು ಕಾರಣರಾಗಿಲ್ಲ. ಆದ್ದರಿಂದ ವನದಲ್ಲಿ ಋಷಿಮುನಿಗಳು ನಿಶ್ಚಿಂತರಾಗಿ ಧರ್ಮ ಕಾರ್ಯ ಮಾಡುವಂತವರಾಗಿದ್ದಾರೆ. ಎಂತಹ ಪುಣ್ಯ ಕಾರ್ಯ ನಿಮ್ಮಿಂದ ಆಗಿದೆ ನೋಡಿ. ರಾಮ, ಏನು ಹೇಳಬೇಡ, ಕೇಳಲಾರೆ. ನಾನು ಅಯೋಧ್ಯೆಯನ್ನು ಆಳಬೇಕಾದವನು ನೀನಾಗಿದ್ದೆ. ನನ್ನ ದುರ್ಗತನದಿಂದ ನೀನು ಕಾಡು ಮೇಡು ಅದೇ ಉಂಟಾಗಿದೆ. ರಾಮ, ಬಾಯಿ ಕುಳಿತುಕೋ. ಏಕೆ ಮಾತೆ? ರಾಮ, ನಿನ್ನ ಪಾದವನ್ನೊಮ್ಮೆ ನನಗೆ ತೋರಿಸು. ನೋಡು ನೋಡು, ಅದೆಷ್ಟು ಒರಟುತನದಿಂದ ಜಡ್ಡು ಕಟ್ಟಿ ಬಿಟ್ಟಿದೆ. ಮಾತೆ, ಏನು ಮಾಡುತ್ತೀರಿ? ಎದ್ದೆ. ಅದೆಷ್ಟು ನಿನ್ನದು. ಈ ನಿನ್ನ ಪಾದವನ್ನು ನೋಯಿಸಿದವೋ, ರಕ್ತದಿಂದ ತೋಯಿಸಿದವೋ, ಅದೆಷ್ಟು ಕಲ್ಲು ಮೊನೆಗಳು ಚುಚ್ಚಿದವು. ಪಾಪಿ ಪಾಪಿ ನಾನು. ಸಾಕು ಸಾಕು ತಾಯೇ, ಸಾಕು. ಈ ಸ್ವಯಂ ನಿಂದನೆ ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ನೀವು ಈ ದುಃಖದಿಂದ ಹೊರ ಬರಲೇಬೇಕು. ಅದಕ್ಕಾಗಿ ನಾನೇನು ಮಾಡಬೇಕು ಹೇಳಿ? ಆ ಆಜ್ಞೆಯನ್ನು ಪಾಲಿಸಿ ನಿಮ್ಮ ಈ ದುಃಖವನ್ನು ದೂರ ಮಾಡುವೆನು. ಹೌದೇ? ನನ್ನದೊಂದು ಕೋರಿಕೆ ಇದೆ ಕಂದ. ಅದನ್ನು ನೀನು ನೆರವೇರಿಸುವೆಯಾ? ನಿಸ್ಸಂದೇಹವಾಗಿ ತಾಯಿ, ಅದೇನೆಂದು ಹೇಳಿ. ರಾಮ, ನನ್ನ ಮುದ್ದು ರಾಮ, ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸಿದೆ. ನೀನೇಕೆ ನನ್ನುದನ್ನು ಜನಿಸಲಿಲ್ಲ ಎಂದು ವಿಲಪಿಸಿದೆ. ಆದರೆ ಕ್ಷಣ ಮಾತ್ರದ ವಿಷ ಬೋಧನೆಗೆ ಒಳಗಾಗಿ ನಿನಗೆ ದ್ರೋಹ ಬಗೆದೆ.
ಜನ್ಮದಲ್ಲಾಗದು ನೀನು ನನ್ನ ಮಗನಾಗಿ ಹುಟ್ಟಿ ಬಾ. ನನ್ನ ಮಾತ್ರ ವಾತ್ಸಲ್ಯವನ್ನು ಹರಿಸಿ ನಿನ್ನ ಬಾಲ ಲೀಲೆಯನ್ನು ಮನಗನೇ ಆನಂದಿಸುತ್ತೇನೆ. ರಾಮ, ಏಕೆ ಏಕೆ ಮೌನಿಯಾದೆ? ಮಾತೆ, ನಿಮ್ಮ ಉದರದಲ್ಲಿ ಜನಿಸಿ ಬರಲು ಆಗದು. ಈಗಾಗಲೇ ನಾನು ಮಾತೆ ಅದಿತಿಗೆ ಪ್ರತಿ ಜನ್ಮದಲ್ಲೂ ನನ್ನ ತಾಯಿಯಾಗುವ ಅವಕಾಶ ನೀಡಿರುವೆ. ಹಾಗಾಗಿ ದ್ವಾಪರ ಯುಗದಲ್ಲಿ ಮಾತೆ ಅದಿತಿಯಾದ ದೇವಕಿಯ ಉದರದಲ್ಲಿ ಜನಿಸಬೇಕಾಗಿದೆ. ಆದರೇನಂತೆ, ಸಾಕು ತಾಯಿ ಯಶೋದೆಯಾಗಿ ನೀವು ನನ್ನನ್ನು ಲಾಲಿಸಿ ಪಾಲಿಸಿ ಆನಂದಿಸುವ ಅವಕಾಶ ನಿಮಗೆ ಸಿಗುವುದು. ಹೌದೇ? ಸಾಕು ಸಾಕು ತಾಯಿಯ ಸೌಭಾಗ್ಯವೇ ನನಗೆ ಸಾಕು. ಈ ಜನ್ಮದಲ್ಲಿ ಮಾಡಿದ ಪಾಪವನ್ನು ಆ ಜನ್ಮದಲ್ಲಿ ತೀರಿಸಿಕೊಳ್ಳುವೆ. ಕ್ಷಣಕ್ಕಾಗಿ ನಾನು ಯುಗ ಯುಗಗಳ ತನಕ ಕಾಯಬೇಕಲ್ಲ, ಕಾಯುವೆ. ಹಾಗೆ ಆಗಲಿ ತಾಯಿ, ಇನ್ನು ನಿಶ್ಚಿಂತರಾಗಿ. ಹಿಂಗ ಕೈಕೇಯಿ ತನ್ನ ಮನದ ತೀರದ ದುಗುಡ ದುಮ್ಮಾನವನ್ನ ರಾಮನಿಗೆ ಬಿಟ್ಟು ಕೊಟ್ಟಳ. ತನ್ನ ಬಾಲ ಲೀಲೆಯ ಆನಂದನ ಪಡೆಯೋ ವರವನ್ನ ಕೊಟ್ಟಳ. ಅದಕ್ಕ ಕೈಕೇಯಿಗೆ ರಾಮಾಯಣದಾಗ ವಿಶಿಷ್ಟ ಸ್ಥಾನವನ್ನ ಪಡೆದಾಳ. ಆದ್ರೂ ಎಂಥ ಅಮೂರ್ತ ಕೆಲಸ ಮಾಡ್ಬಿಟ್ಟು ಅಂತ ಅವಳನ್ನ ಹೇಳುವವರು ಇದ್ದಾರ. ಹಂಗ ಮಂತ್ರೆ ಕುತ್ಸ್ಥಿತ ಬೋಧನೆಯಿಂದ ಆಕಿ ಹಿಂಗ್ ಮಾಡುದು ಅಂತ ಸಂತಾಪ ಹೇಳೋರು ಬಾಳ ಮಂದಿ ಅದಾರ. ಏನೇ ಆಗ್ಲಿ, ಕ್ಷಣಕಾಲ ತಮ್ಮ ಬುದ್ಧಿ ಕಳ್ಕೊಂಡ್ರೆ ಎಂಥ ಅನರ್ಥ ಕೆಲಸ ಆಗತ್ತೆ ಅನ್ನೋದನ್ನ ರಾಮಾಯಣದ ಕೈಕೇಯಿ ಪಾತ್ರ ನಮ್ಗ ತಿಳಿಸ್ತದ. ಯಾರೇನೇ ಬೋಧನೆ ಮಾಡ್ಲಿ, ನಾವು ನಮ್ಮ ಸ್ವಂತ ಬುದ್ಧಿಯಿಂದ ವಿಚಾರ ಮಾಡಿ ನಿರ್ಧಾರ ತಗೋಬೇಕನ್ನೋದು ರಾಮಾಯಣ ನಮಗೆ ಕಲಿಸ್ಕೊಡ್ತದ. ಈಗ ಗೊತ್ತಾಗ್ತದ, ನೀ ಏನೇ ಹೇಳಿದ್ರು ಕೇಳಿದ್ರು ನಾ ಯಾಕಷ್ಟು ವಿಚಾರ ಮಾಡವ ಅಂತಂದು. ವಿಚಾರ ಮಾಡ್ತೀಯ ನೀನು? ತಲೆ ಇದ್ರು ತಾನೆ ವಿಚಾರ ಮಾಡಕ್ಕೆ. ಸಿರ್ನಿ ತಲೆ ಇರೋದಕ್ಕ ಈಗ ನಮ್ಮ ಮದುವೆ ಆಗಿದ್ದು. ನಡಿ, ಕತಿ ಮುಗಿತೋಗವ. ಹನುಮಂತ ಜೀವನ ಸಾರ್ಥಕ ಆಗ್ತದೆ.
रामचंद्राय वेधसे रघुनाथाय नाथाय सीताय पतये नमः नमः नमः